ಗೋಕುಲಪುರ ಹೆಸರಿನ ಒಂದು ಊರಿತ್ತು. ಅಲ್ಲಿ ಜನ ತುಂಬಾ ಹಿಂದಿನ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ರು. ಅಕ್ಕಪಕ್ಕದಲ್ಲಿರೋ ಎಲ್ಲಾ ಹಳ್ಳಿಗಳು ನಗರವಾಗಿ ಬದಲಾಗ್ತಾ ಇದ್ರೆ ಗೋಕುಲಪುರದ ಮೇಲೆ ಮಾತ್ರ ಯಾರ ಗಮನ ಕೂಡ ಬೀಳ್ತಾನೆ ಇರ್ಲಿಲ್ಲ. ಅಲ್ಲಿ ಒಳ್ಳೆ ರಸ್ತೆಗಳಿರ್ಲಿಲ್ಲ, ರೈಲು ಗಾಡಿಗಳ ವ್ಯವಸ್ಥೆ ಕೂಡ ಇರ್ಲಿಲ್ಲ. ಅದೇ ಊರಲ್ಲಿ ಸಂಜಯ್ ಎಂಬ ಹೆಸರಿನ ವ್ಯಕ್ತಿ ವಾಸ ಮಾಡ್ತಿದ್ದ. ಅವನ ಜೊತೆಯಲ್ಲಿ ಅವನ ಗರ್ಭವತಿ ಹೆಂಡತಿ ಮೀನಾ ಕೂಡ ವಾಸ ಮಾಡ್ತಿದ್ಲು. ಊರಲ್ಲಿ ಹಾಸ್ಪಿಟಲ್ ಇಲ್ದೇ ಇರೋ ಕಾರಣಕ್ಕೆ ಸಂಜಯ್ ಮೀನಾನ ಪ್ರತಿದಿನ ತನ್ನ ಎತ್ತಿನ ಗಾಡಿಯಲ್ಲಿ ಬೇರೆ ಊರಿಗೆ ಕರ್ಕೊಂಡು ಹೋಗ್ಬೇಕಾಗಿರ್ತಿತ್ತು. ಇದ್ರಿಂದ ಮೀನಾಗೆ ತುಂಬಾನೇ ತೊಂದರೆ ಆಗ್ತಾ ಇತ್ತು. ಮೀನಾ, ಇವಾಗ ಸರಿಯಾದ ಸಮಯಕ್ಕೆ ಎತ್ತಿನ ಗಾಡಿಲಿ ಹೋಗೋದು ಬರೋದು ತುಂಬಾ ಕಷ್ಟ ಆಗ್ತಿದೆ. ಇಲ್ಲಿ ಟ್ರೈನ್ ಇರೋಂಥ ವ್ಯವಸ್ಥೆ ಇದ್ದಿದ್ರೆ ಒಂದೂರಿಂದ ಇನ್ನೊಂದು ಊರಿಗೆ ಹೋಗೋದು ಎಷ್ಟು ಸಹಾಯ ಆಗ್ತಾ ಇತ್ತು. ಆದ್ರೆ ಸರ್ಕಾರದವರು ನಮ್ಮ ಊರಿನ ಕಡೆ ನೋಡ್ತಾನೆ ಇಲ್ಲ. ನಾನು ಸರ್ಕಾರಕ್ಕೆ ಈ ವಿಷಯದ ಬಗ್ಗೆ ತುಂಬಾ ಪತ್ರಗಳನ್ನ ಹಾಕಿದ್ದೀನಿ, ಆದ್ರೆ ಸರ್ಕಾರ ಇದುವರೆಗೂ ಯಾವುದೇ ಉತ್ತರ ಕೂಡ ಕಳಿಸಿಲ್ಲ. ಇವತ್ತು ಊರಲ್ಲಿ ಈ ವಿಷಯದ ಕುರಿತಾಗಿ ಒಂದು ಬೈಠಕ್ ಕರೆದಿದ್ದೀವಿ. ನೀನು ಮಲ್ಕೋ, ನಾನು ಸಂಜೆ ಅಷ್ಟರಲ್ಲಿ ವಾಪಸ್ ಬರ್ತೀನಿ. ಈ ಸರ್ಕಾರ ಸರಿಯಾದ ರಸ್ತೆ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ, ಮತ್ತೆ ಟ್ರೈನ್ ವ್ಯವಸ್ಥೆ ಕೂಡ ಕೊಡ್ತಾ ಇಲ್ಲ. ಇಷ್ಟೊಂದು ಪತ್ರಗಳು ಸರ್ಕಾರಕ್ಕೆ ಕಳಿಸಿದ ಮೇಲೂ ಕೂಡ ಒಂದೇ ಒಂದು ಉತ್ತರ ಕೂಡ ಅಲ್ಲಿಂದ ಬಂದಿಲ್ಲ. ಅದೇ ಊರಿನ ಜನರ ಮಧ್ಯದಲ್ಲಿ ರಮೇಶ್ ಎಂಬ ಹೆಸರಿನ ಒಬ್ಬ ವ್ಯಕ್ತಿ ಇದ್ದ. ಅವನು ಊರಿನ ಮುಖ್ಯಸ್ಥ ಆಗ್ಬೇಕು ಅಂತ ಅನ್ಕೊಂಡಿದ್ದ. ಅಯ್ಯೋ, ಪರವಾಗಿಲ್ಲ ಮುಖ್ಯಸ್ಥರೇ, ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಎತ್ತಿನ ಗಾಡಿಯಲ್ಲಿ ಹೋಗ್ಬೋದಲ್ವಾ? ನಮ್ಗೆ ಟ್ರೈನ್ ಅಥವಾ ರಸ್ತೆಯ ಯಾವುದೇ ಅವಶ್ಯಕತೆ ಇಲ್ಲ. ಇಲ್ಲ, ಹಾಗಾಗಲ್ಲ ಮುಖ್ಯಸ್ಥರೇ. ನನ್ನ ಹೆಂಡತಿ ಮೀನಾ ಈಗ ಗರ್ಭಿಣಿ ಆಗಿದ್ದಾಳೆ, ಮತ್ತೆ ಆಸ್ಪತ್ರೆ ಪಕ್ಕದೂರಲ್ಲಿದೆ, ಮತ್ತೆ ಅಲ್ಲಿಗೆ ಹೋಗಕ್ಕೆ ಬೆಟ್ಟ ಗುಡ್ಡದ ದಾರಿಯಲ್ಲಿ ಹೋಗ್ಬೇಕಾಗುತ್ತೆ, ಮತ್ತೆ ಅದು ತುಂಬಾ ಕಷ್ಟಕರವಾಗಿದೆ. ಅದೇ ತರ ತುಂಬಾ ನೋವುಗಳನ್ನ ಕೂಡ ಎದುರಿಸಬೇಕಾಗುತ್ತೆ. ನೀನ್ ಎತ್ತಿನ ಗಾಡಿನೇ ಹಾಳಾಗಿರ್ಬೇಕು, ಅದಕ್ಕೆ ನಿನಗೆ ಅಷ್ಟೊಂದು ನೋವಾಗ್ತಿರ್ಬೇಕು ಅನ್ಸುತ್ತೆ. ಇಲ್ಲ ರಮೇಶ್, ಸಂಜಯ್ ಸರಿಯಾಗಿ ಹೇಳ್ತಾ ಇದ್ದಾನೆ. ಊರಿನ ಜನರಿಗೆ ಬೆಟ್ಟ ಗುಡ್ಡದ ದಾರಿಯಲ್ಲಿ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮುಖ್ಯಸ್ಥ ಸಂಜಯ್ನ ಜೊತೆಗಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ರಮೇಶ್ಗೆ ತುಂಬಾ ಸಿಟ್ಟು ಬಂತು. ಹಾಗಿದ್ರೆ ಸಂಜಯ್ ಸಾಹೇಬ್ರೆ, ಇದನ್ನು ಕೂಡ ಹೇಳ್ಬಿಡಿ, ಈ ಸಮಸ್ಯೆಗೆ ಪರಿಹಾರ ಏನು ಅಂತ. ನಾವು ಊರ್ನವರೆಲ್ಲ ಸೇರಿ ಎಚ್ಚರಿಕೆಯಿಂದ ಇನ್ನೊಂದು ಪತ್ರನ ಸರ್ಕಾರಕ್ಕೆ ಬರೆಯೋಣ. ಆಗ ಅವ್ರು ನಮ್ಮ ಪತ್ರಕ್ಕೆ ಉತ್ತರ ಕೊಡ್ಲೇಬೇಕಾಗತ್ತೆ. ಬರಿತಾ ಇರು ಪತ್ರನ. ಇದುವರೆಗೂ ಅದು ಎಷ್ಟು ಪತ್ರ ಬರ್ದ್ ಕಳ್ಸಿದ್ಯೋ, ಇಲ್ಲಿ ತನಕ ಉತ್ತರ ಅಂತೂ ಬಂದೇ ಇಲ್ಲ. ನನಗನ್ಸುತ್ತೆ ಸರ್ಕಾರ ನಾವು ಬರ್ದಿರೋ ಪತ್ರಗಳನ್ನ ತೂಕಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ತಿರ್ಬೇಕು ಅನ್ಸುತ್ತೆ. ಇದು ಕೂಡ ಸರಿಯಾಗಿದೆ ಸಂಜಯ್. ನಾವೀಗಾಗಲೇ ತುಂಬಾ ಪತ್ರಗಳನ್ನ ಬರ್ದಿದೀವಿ. ಅವ್ರ ಕಡೆಯಿಂದ ಇದುವರೆಗೂ ಯಾವುದೇ ಉತ್ತರ ಕೂಡ ಬಂದಿಲ್ಲ. ಇದನ್ನ ಕೇಳಿ ಸಂಜಯ್ಗೆ ನಿರಾಸೆ ಆಗತ್ತೆ. ಸ್ವಲ್ಪ ಸಮಯದಲ್ಲೇ ಎಲ್ರು ಅವ್ರವ್ರ ಮನೆಗೆ ಹೊರಟ್ಬಿಡ್ತಾರೆ. ಸಂಜಯ್ ತನ್ನ ಮನೆಗೆ ಹೋಗ್ತಾನೆ. ಆಗ ಅವನ ಹೆಂಡತಿ ಅವನಿಗೆ ಹೇಳ್ತಾಳೆ, ಇಲ್ ನೋಡಿ, ನನ್ನ ಮಾತ್ರೆಗಳು ಖಾಲಿ ಆಗಿದೆ. ನನ್ಗೆ ಇನ್ನೂ ಮಾತ್ರೆಗಳು ಬೇಕು. ಆದ್ರೆ ಈ ಊರಲ್ಲಿ ಎಲ್ಲೂ ಈ ಮಾತ್ರೆಗಳು ಸಿಗೋದಿಲ್ಲ. ನಿನಗೆ ಆರಾಮ್ ಮಾಡು ಮೀನಾ, ನಾನು ಈಗ್ಲೇ ನನ್ನ ಎತ್ತಿನ ಗಾಡಿ ತಗೊಂಡು ಪಕ್ಕದೂರ್ಗೆ ಹೋಗಿ ಔಷಧಿ ತಗೊಂಡು ಬರ್ತೀನಿ. ಸಂಜಯ್ ತನ್ನ ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ತಕ್ಷಣ ಅವನು ಬೇರೆ ಊರಿನ ಕಡೆಗೆ ಹೊರಟ್ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಅವನಿಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಸಿಗ್ತಾನೆ. ಅವನ ಕೈಯಲ್ಲಿ ಪೈಪ್ ನಂತಿರೋಂತ ಒಂದು ಕೋಲಿರುತ್ತೆ. ಆ ವಯಸ್ಸಾದ ವ್ಯಕ್ತಿ ಬೆಟ್ಟಗಳ ದಾರಿಯಲ್ಲಿ ಬೇರೆ ಊರಿಗೆ ಹೋಗ್ತಾ ಇರ್ತಾನೆ. ಸಂಜಯ್ ಅವನನ್ನ ನೋಡಿ ಹೇಳ್ತಾನೆ, ತಾತ, ನೀವ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ. ಇಲ್ಲಿಂದ ಪಕ್ಕದೂರು ತುಂಬಾ ದೂರದಲ್ಲಿದೆ. ಬನ್ನಿ, ನಾನ್ ನಿಮ್ನ ಬಿಡ್ತೀನಿ. ಆದ್ರೆ ಮಗನೇ, ನನ್ನ ಹತ್ರ ನಿನಗೆ ಕೊಡಕ್ಕೆ ಅಂತ ಏನು ಕೂಡ ಇಲ್ಲ. ಪರವಾಗಿಲ್ಲ ತಾತ, ನನಗೆ ನಿಮ್ಮಿಂದ ಏನು ಬೇಕಾಗಿಲ್ಲ. ಬನ್ನಿ, ಎತ್ತಿನ ಗಾಡಿಯಲ್ಲಿ ಕೂತ್ಕೊಳ್ಳಿ. ಆ ವಯಸ್ಸಾದ ವ್ಯಕ್ತಿ ಸಂಜಯ್ನ ಗಾಡಿಯಲ್ಲಿ ಕೂತ್ಕೋತಾನೆ. ವಯಸ್ಸಾದ ವ್ಯಕ್ತಿ ಸಂಜಯ್ನ ಬೇಸರದ ಮುಖವನ್ನ ನೋಡಿ ಕೇಳ್ತಾನೆ, ಏನಾಯ್ತಪ್ಪ, ನಿನಗೇನಾದ್ರೂ ಚಿಂತೆ ಇದೆಯಾ? ಏನಂತ ಹೇಳಿ ತಾತ, ನಮ್ಮೂರಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ನಮ್ಮೂರಲ್ಲಿ ಆಸ್ಪತ್ರೆ ಕೂಡ ಇಲ್ಲ, ಯಾವುದೇ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ನಾವು ಎಲ್ಲಾ ಕೆಲ್ಸಕ್ಕೂ ಪಕ್ಕದೂರಿಗೆ ಹೋಗ್ಬೇಕಾಗತ್ತೆ. ಅದೇ ತುಂಬಾ ಕಷ್ಟ ಆಗಿರೋದು. ನಾನು ಸರ್ಕಾರಕ್ಕೆ ಟ್ರೈನ್ ವ್ಯವಸ್ಥೆಗೆ ಅಂತ ತುಂಬಾ ಪತ್ರಗಳನ್ನ ಬರ್ದಿದ್ದೀನಿ, ಆದ್ರೆ ಸರ್ಕಾರದ ಕಡೆಯಿಂದ ಇದುವರೆಗೂ ಒಂದೇ ಒಂದು ಉತ್ತರ ಕೂಡ ಬಂದಿಲ್ಲ. ಅದು ಅಲ್ಲದೆ ಈಗ ಹೊಸ ಭಯ ಶುರುವಾಗಿದೆ. ನನ್ನ ಹೆಂಡತಿ ಈಗ ಗರ್ಭಿಣಿ. ಅವಳನ್ನ ಪ್ರತಿ ತಿಂಗಳು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ಬೇಕು. ಅವಳಿಗೆ ಯಾವುದೇ ತೊಂದರೆ ಆಗಿಲ್ಲ ಅಂದ್ರೆ ಸಾಕು. ನಮ್ಮ ಊರಲ್ಲಿ ಟ್ರೈನ್ ವ್ಯವಸ್ಥೆ ಏನಾದ್ರೂ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಸಂಜಯ್ ಎಲ್ಲ ವಿಷಯನ ಆ ವಯಸ್ಸಾದ ವ್ಯಕ್ತಿಗೆ ಹೇಳ್ತಾನೆ. ಸ್ವಲ್ಪ ಸಮಯದಲ್ಲೇ
ಅವರಿಬ್ರು ಬೇರೆ ಊರಿಗೆ ತಲುಪಿಡ್ತಾರೆ. ಅಲ್ಲಿಗೆ ಬಂದ ನಂತರ ವಯಸ್ಸಾದ ವ್ಯಕ್ತಿ ಹೇಳ್ತಾನೆ, ನೋಡಪ್ಪ, ನನ್ನ ಹತ್ರ ನಿನ್ ಕೊಡಕ್ಕೆ ಅಂತ ಯಾವ ದುಡ್ಡು ಕೂಡ ಇಲ್ಲ. ಆದ್ರೆ ನೀನ್ ನನ್ನ ಈ ಪೈಪ್ ಕೋಲ್ನ ಇಟ್ಕೋ. ಇದು ಯಾವುದೇ ಸಾಮಾನ್ಯವಾದ ಪೈಪ್ ಅಲ್ಲ. ಈ ಪೈಪ್ ನನಗೆ ಒಬ್ಬ ಸಂತರು ನನ್ನ ನಿಷ್ಠೆಯನ್ನ ನೋಡಿ ನನಗ್ ಕೊಟ್ಟಿದ್ದು. ಈ ಪೈಪ್ನ ನೀನು ಭೂಮಿಯಲ್ಲಿ ಹೂತಾಕು. ಮುಂದಿನ ದಿನ ಇದು ನಿನಗೆ ತುಂಬಾ ಪೈಪ್ಗಳನ್ನ ಕೊಡುತ್ತೆ. ಅದರಿಂದ ನೀನು ಏನ್ ಬೇಕೋ ಅದನ್ನ ಮಾಡ್ಕೋಬಹುದು. ಹಾಗೆ ಇದು ನಿನ್ನ ಊರನ್ನ ಕೂಡ ಕಾಪಾಡುತ್ತೆ. ಇದನ್ನ ಕೇಳಿ ಸಂಜಯ್ಗೆ ನಂಬಿಕೆ ಬರೋದಿಲ್ಲ. ಆದ್ರೂ ಸಂಜಯ್ ಆ ಪೈಪನ್ನ ತಗೋತಾನೆ. ಅವರಿಬ್ರು ತಮ್ಮ ತಮ್ಮ ದಾರಿಯಲ್ಲಿ ಹೊರಟ್ಬಿಡ್ತಾರೆ. ಸಂಜಯ್ ಔಷಧಿಗಳನ್ನ ತಗೊಂಡು ಮನೆಗ್ ಹೋಗ್ತಾನೆ. ಮತ್ತೆ ತನ್ನ ಹೆಂಡತಿಗೆ ಹೇಳ್ತಾನೆ, ಇದ್ ತಗೋ ಮೀನಾ, ಔಷಧಿ ತಗೋ. ಮೀನಾ ಸಂಜಯ್ ಕೈಯಲ್ಲಿ ಪೈಪ್ ನೋಡಿ ಕೇಳ್ತಾಳೆ, ಇದು ನಿಮ್ ಕೈಯಲ್ಲಿ ಇದ್ ಯಾವ ತರದ್ ಪೈಪ್ ಇದು? ಈ ಪೈಪ್ ನನಗೆ ಒಬ್ರು ವಯಸ್ಸಾದ ವ್ಯಕ್ತಿ ಕೊಟ್ರು. ಸಂಜಯ್ ತನ್ನ ಹೆಂಡತಿ ಮೀನಾಗೆ ಎಲ್ಲಾ ವಿಷಯನೂ ಹೇಳ್ತಾನೆ, ಅವನ್ ಜೊತೆ ನಡೆದಿದ್ದ ಘಟನೆನ. ಅದಕ್ಕೆ ಮೀನಾ ಹೇಳ್ತಾಳೆ, ನೀವಿವತ್ತೇ ಈ ಪೈಪನ್ನ ಜಮೀನಿನ ನೆಲದಲ್ಲಿ ಹೂತ್ ಬಿಡಿ. ನಿನ್ಗನ್ಸುತ್ತಾ ಈ ಪೈಪು ಜಾದುವಿನ ವಸ್ತು ಅಂತ? ಇದಂತೂ ನನ್ಗೂ ಗೊತ್ತಿಲ್ಲ. ಆದ್ರೆ ಈ ಮಾತು ಸತ್ಯ ಆದ್ರೆ ಇದ್ರಿಂದ ಊರಿಗ್ ಒಳ್ಳೇದಾಗತ್ತಲ್ವಾ? ಇದನ್ನ ಕೇಳಿ ಸಂಜಯ್ ಪೈಪನ್ನ ಹೂತ್ ಬಿಡ್ತಾನೆ. ಮತ್ತೆ ಬೆಳಗ್ಗೆ ಎದ್ದು ನೋಡ್ತಿದ್ದ ಹಾಗೆ ಒಂದು ಮರದಲ್ಲಿ ಬಣ್ಣ ಬಣ್ಣದ ಪೈಪ್ಗಳು ನೇತಾಡ್ತಾ ಇರುತ್ತೆ. ಅದನ್ನ ನೋಡಿ ಸಂಜಯ್ ತುಂಬಾ ಆಶ್ಚರ್ಯ ಪಡ್ತಾನೆ. ಮತ್ತೆ ಹೇಳ್ತಾನೆ, ಇದು ನಿಜವಾಗ್ಲೂ ಜಾದುವಿನ ಪೈಪು. ನಾನ್ ಈಗ್ಲೇ ಹೋಗಿ ಮುಖ್ಯಸ್ಥರನ್ನ ಮತ್ತೆ ಇಡೀ ಊರ್ನವನ್ನ ಕರ್ಕೊಂಡ್ ಬರ್ತೀನಿ. ಸಂಜಯ್ ಮುಖ್ಯಸ್ಥ ಮತ್ತೆ ಊರಿನ ಜನನ ಕರೀತಾನೆ. ಮತ್ತೆ ಎಲ್ಲಾ ವಿಷಯನ ಅವರಿಗೆ ಹೇಳ್ತಾನೆ. ಅದಕ್ಕೆ ಮುಖ್ಯಸ್ಥ ಹೇಳ್ತಾನೆ, ಇದಂತೂ ಒಳ್ಳೆ ವಿಷಯ. ಆದ್ರೆ ಇಷ್ಟೊಂದು ಪೈಪ್ಗಳನ್ನ ನಾವು ಇಟ್ಕೊಂಡು ಏನ್ ಮಾಡೋದು? ಈ ಪೈಪು ಸಾಮಾನ್ಯವಾದ ಪೈಪ್ ಅಲ್ಲ. ಈ ಪೈಪಿಂದ ನಾವ್ ಏನೇ ಮಾಡಿದ್ರು ಅದು ತಯಾರಾಗ್ಬಿಡುತ್ತೆ. ಆದ್ರೆ ನಾವ್ ಇದರಿಂದ ಏನ್ ಮಾಡೋದು? ನಾವೆಲ್ಲ ಸರಿ ಈ ಪೈಪಿಂದ ಒಂದು ಟ್ರೈನ್ ಮಾಡೋಣ. ಅದರಿಂದ ಬೇರೆ ಊರುಗಳಿಗೆ ಕೂಡ ಹೋಗ್ಬಹುದು. ಇದನ್ನ ಕೇಳಿ ಊರಿನ ಜನ ಎಲ್ಲ ಖುಷಿ ಆಗ್ಬಿಡ್ತಾರೆ. ಮತ್ತೆ ಟ್ರೈನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೆಲವೇ ಗಂಟೆಗಳಲ್ಲಿ ಟ್ರೈನ್ ರೆಡಿಯಾಗಿ ನಿಂತಿರುತ್ತೆ. ವಾಹ್, ಈ ಟ್ರೈನ್ ಶುರು ಆದ್ಮೇಲೆ ನಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತೆ. ವಸ್ತುಗಳನ್ನ ತಗೊಂಡೋಗೋದಕ್ಕೆ ತರಕ್ಕೆ ಎಲ್ಲ ಸುಲಭವಾಗುತ್ತೆ. ಮತ್ತೆ ಈ ಊರಿನ ಪ್ರಗತಿ ಕೂಡ ಆಗುತ್ತೆ. ನೀವ್ ಸರಿಯಾಗಿ ಹೇಳಿದ್ರಿ. ಇದನ್ನ ನೋಡಿ ರಮೇಶ್ಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಮತ್ತೆ ಅವನು ನಗ್ತಾ ಇದನ್ನ ಹೇಳ್ತಾನೆ, ಇಲ್ಲಿ ನೋಡಿ, ಪೈಪ್ ಇಂದ ಟ್ರೈನ್ ಮಾಡಿದಾರಂತೆ. ನೀವೆಲ್ಲಾದ್ರೂ ಕೇಳಿದಿರಾ ಪೈಪ್ ಟ್ರೈನ್ ಬಗ್ಗೆ? ಅಲ್ಲ, ಈ ಟ್ರೈನ್ ಓಡುತ್ತಾ? ಅದಂತೂ ನಾವ್ ಇದರಲ್ಲಿ ಕೂತ್ಕೊಂಡ್ಮೇಲೆ ಗೊತ್ತಾಗುತ್ತೆ ರಮೇಶ್. ಸಂಜಯ್ ಊರಿನ ಎಲ್ಲಾ ಜನರನ್ನ ಕರೆದು ಹೇಳ್ತಾನೆ, ಎಲ್ಲರೂ ಬನ್ನಿ, ನಾವೀಗ ಟ್ರೈನಲ್ಲಿ ಕೂತ್ಕೊಳ್ಳೋಣ. ಅದಕ್ಕೆ ರಮೇಶ್ ಹೇಳ್ತಾನೆ, ಇಲ್ಲ ಇಲ್ಲ, ನಾನು ಈ ಟ್ರೈನಲ್ಲಿ ಕೂತ್ಕೊಳ್ಳಲ್ಲ. ಇದೇನು ಓಡಾಡೋ ಟ್ರೈನಾ? ಅಪ್ಪಿ ತಪ್ಪಿ ಮುರಿದ್ಬಿಟ್ಟು ನಮ್ಮೇಲೆ ಬಿದ್ಬಿಟ್ರೆ? ರಮೇಶ್ ಜನರನ್ನ ಹೆದರ್ಸೋಂತ ಪ್ರಯತ್ನ ಮಾಡ್ತಾನೆ. ಆಗ ತುಂಬಾ ಊರಿನ ಜನರು ಟ್ರೈನ್ ಅಲ್ಲಿ ಮೊದಲನೇ ಸಾರಿ ಕೂತ್ಕೊಳ್ಳಕ್ಕೆ ಹೆದರ್ತಾರೆ. ಇಲ್ಲ ಇಲ್ಲ, ನಾನು ಕೂಡ ಇದ್ರಲ್ಲಿ ಕೂತ್ಕೊಳ್ಳಲ್ಲ. ನಾನು ಕೂಡ ಕೂತ್ಕೊಳ್ಳಲ್ಲ. ಗೊತ್ತಿಲ್ಲ ಯಾವಾಗ ಏನ್ ಅನರ್ಥ ಆಗ್ಬೋದು ಅಂತ. ಇದನ್ನ ಕೇಳಿ ಮುಖ್ಯಸ್ಥ ರಮೇಶ್ ಮೇಲೆ ಕೋಪ ಮಾಡ್ಕೋತಾನೆ. ಒಂದ್ ವೇಳೆ ನಿನಗೆ ಕೂತ್ಕೊಳ್ಳಕ್ ಇಷ್ಟ ಇಲ್ಲ ಅಂದ್ರೆ ಕೂತ್ಕೋಬೇಡ. ಊರ್ನವ್ರಿಗೆಲ್ಲ ಭಯ ಉಡ್ಸಿ ಅದರಿಂದ ಏನ್ ಪ್ರಯೋಜನ ನಿನಗೆ? ಯಾವಾಗ್ಲೂ ಕೆಟ್ಟದ್ ಮಾಡ್ಬೇಕು ಅಂತಾನೆ ಯೋಚನೆ ಮಾಡ್ತಿರ್ತೀಯ ನೀನು. ಆದ್ರೆ ಯಾವತ್ತಾದ್ರೂ ಒಂದು ಸಲ ಈ ಊರಿನ ಬಗ್ಗೆ ಮನ್ಸಿಂದ ಯೋಚನೆ ಮಾಡು. ಹೋಗ್ಲಿ ಬಿಡಿ ಮುಖ್ಯಸ್ಥರೇ, ನಾವು ಟ್ರೈನ್ ಒಳಗಡೆ ಕೂತ್ಕೊಳ್ಳೋಣ. ನೋಡೋಣ ರಮೇಶ್ ಸರಿಯಾಗಿ ಹೇಳ್ತಾ ಇದ್ದಾನೋ ಅಥವಾ ನಾನ್ ಸರಿಯಾಗಿ ಹೇಳ್ತಿದ್ದೀನಿ ಅಂತ. ಜನ ಎಲ್ಲ ಟ್ರೈನ್ ಅಲ್ಲಿ ಕೂತ್ಕೋತಿದ್ದ ಹಾಗೆ ಟ್ರೈನ್ ಹೋಗೋದಕ್ಕೆ ಶುರುವಾಗತ್ತೆ. ಮತ್ತೆ ಎಲ್ಲಾ ಜನರು ಖುಷಿಯಿಂದ ತಾವು ಹೋಗಿ ಕೂತ್ಕೋತಾರೆ. ಮತ್ತೆ ಊರಿನ ಜನ ಎಲ್ಲ ಟ್ರೈನ್ ನ ಉಪಯೋಗಿಸ್ತಾರೆ. ಮತ್ತೆ ಇದನ್ನ ರಮೇಶ್ ನೋಡಿ ಮತ್ತೆ ಹೊಟ್ಟೆ ಕಿಚ್ ಪಡ್ತಾನೆ. ಈ ಟ್ರೈನ್ ಯಾವಾಗ ಶುರು ಆಯ್ತೋ ಆಗ್ಲಿಂದ ಊರ್ನವರೆಲ್ಲ ಸಂಜಯ್ ಮತ್ತೆ ಮುಖ್ಯಸ್ಥನ್ ಬಗ್ಗೆನೆ ಮಾತಾಡ್ತಾ ಇದ್ದಾರೆ. ಒಂದ್ ವೇಳೆ ಹೀಗೆ ಆದ್ರೆ ಯಾವ್ದೇ ಕಾರಣಕ್ಕೂ ನಾನು ಈ ಊರಿನ ಮುಖ್ಯಸ್ಥ ಆಗೋದಕ್ಕೆ ಆಗಲ್ಲ. ರಮೇಶ್ ಊರಿನ ಕೆಲವು ಜನರನ್ನ ಸೇರಿಸ್ತಾನೆ. ಮತ್ತೆ ಅವ್ರಿಗೆಲ್ಲ ಹೇಳ್ಕೊಡ್ತಾನೆ, ಹೇಗಾದ್ರೂ ಮಾಡಿ ಈ ಓಡಾಡ್ತಿರೋ ಟ್ರೈನ್ ನ ಓಡಾಡುವಾಗೆ ಮಾಡ್ಬಾರ್ದು ನೀವು. ನಾವು ಇವತ್ ರಾತ್ರಿನೇ ಎಲ್ರು ಮಲ್ಕೊಂಡ್ಮೇಲೆ ಈ ಜಾದುವಿನ ಪೈಪ್ ಟ್ರೈನ್ ಮೇಲೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚೋಣ. ಮತ್ತೆ ನಾನು ಮುಖ್ಯಸ್ಥ ಆದ್ಮೇಲೆ ನಿಮ್ಗೆಲ್ರಿಗೂ ಒಂದ್ ಒಳ್ಳೆ ಕೆಲ್ಸಗಳನ್ನ ಕೊಡಿಸ್ತೀನಿ. ಇದನ್ನ ಕೇಳಿ ಅವರೆಲ್ಲ ರಮೇಶ್ಗೆ ಜೊತೆಯಾಗ್ತಾರೆ. ಮತ್ತೆ ರಾತ್ರಿ ಆಗ್ತಿದ್ದ ಹಾಗೆ ರಮೇಶ್ ಮತ್ತೆ ಆ ಕೆಲವು ಜನ
ಟ್ರೈನ್ ಒಳಗೆ ಎಣ್ಣೆ ತಗೊಂಡು ಬರ್ತಾರೆ. ಮತ್ತೆ ರಮೇಶ್ ಹೇಳ್ತಾನೆ, ದೊಡ್ಡದಾಗಿ ಪೈಪ್ ಟ್ರೈನು ಅಂತಿದಾರಲ್ಲ, ಇವತ್ತು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ. ಆದ್ರೆ ರಮೇಶ್ ಮತ್ತೆ ಆ ಜನ ಎಲ್ಲ ಪೈಪ್ ನ ಟ್ರೈನ್ಗೆ ಬೆಂಕಿ ಹಚ್ಚೋ ಪ್ರಯತ್ನ ಮಾಡ್ತಿದ್ದಾಗ ಟ್ರೈನ್ ನ ಕೆಲವು ಪೈಪ್ಗಳು ಜಾದೂ ರೀತಿಯಲ್ಲಿ ಆಚೆ ಬಂದು ಅವರನ್ನೆಲ್ಲ ಹೊಡೆಯೋದಕ್ಕೆ ಶುರು ಮಾಡತ್ತೆ. ಅಯ್ಯೋ, ಇದೇನಾಗ್ತದೆ ನಮ್ಗೆ? ಇದ್ಯಾಕೆ ಹೊಡಿತಾ ಇದೆ? ಇದು ಅಸಾಧ್ಯ. ಮತ್ತೆ ಆ ಪೈಪ್ಗಳು ಟ್ರೈನ್ ನಲ್ಲಿ ಜೈಲನ್ನ ಮಾಡಿ ಅವರನ್ನ ಬಂಧಿ ಮಾಡುತ್ತೆ. ಮತ್ತೆ ಮಾರನೇ ದಿನ ಬೆಳಿಗ್ಗೆ ಸಂಜಯ್ ಮತ್ತೆ ಮುಖ್ಯಸ್ಥ ಟ್ರೈನ್ಗೆ ಬರ್ತಾರೆ. ಆಗ ರಮೇಶ್ ಬಂಧಿಯಾಗಿರೋದನ್ನ ನೋಡ್ತಾರೆ. ಅಯ್ಯೋ, ಇದೇನಿದು? ನೀನು ಮತ್ತೆ ಇವ್ರುಗಳು ಏನ್ ಮಾಡ್ತಾ ಇದೀರಾ ಇಲ್ಲಿ? ನನಗರ್ಥ ಆಯ್ತು ಮುಖ್ಯಸ್ಥರೇ, ಇವ್ರ ಕೈಯಲ್ಲಿ ಪೆಟ್ರೋಲ್ ಇದೆ. ಖಂಡಿತ ಇವರು ಟ್ರೈನ್ಗೆ ಏನೋ ಮಾಡ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದಾರೆ. ಆಗ ಮುಖ್ಯಸ್ಥ ರಮೇಶ್ನ ಕೇಳ್ತಾನೆ, ಇದೆಲ್ಲ ಸತ್ಯನಾ ರಮೇಶ್? ಇಲ್ಲ, ಇದೆಲ್ಲ ಸುಳ್ಳು. ನಾನ್ ಕೇವಲ ಈ ಟ್ರೈನಲ್ಲಿ ಕೂತ್ಕೊಳ್ಳೋಕೆ ಅಂತ ಬಂದಿದ್ದು. ಯಾವಾಗ ರಮೇಶ್ ಈ ಸುಳ್ಳನ್ನ ಹೇಳ್ತಾನೋ ಆಗ ಒಂದು ಪೈಪ್ ಅವನ ತಲೆ ಮೇಲೆ ಬೀಳುತ್ತೆ. ಇಲ್ಲ, ಇದು ನಿಜ ಅಲ್ಲ. ಇಲ್ಲ ಅಂದ್ರೆ ಈ ಪೈಪ್ ಟ್ರೈನು ಹೀಗ್ಯಾಕ್ ಮಾಡ್ತಾ ಇದೆ? ನನ್ನ ಕ್ಷಮಿಸ್ಬಿಡಿ ಮುಖ್ಯಸ್ಥರೇ. ಮತ್ತೆ ಸಂಜಯ್, ನಾನು ಪದವಿ ಆಸೆಯಿಂದ ಕುರುಡನಾಗಿದ್ದೆ. ಮತ್ತೆ ಈ ಟ್ರೈನ್ ನ ಸುಟ್ಟಾಕ್ಬೇಕು ಅಂತಿದ್ದೆ. ನಾನ್ ಮಾಡಿರೋ ಕೆಲ್ಸದ ಬಗ್ಗೆ ಪಶ್ಚಾತ್ತಾಪ ಇದೆ. ನಾನು ಈ ತರ ಇನ್ ಮುಂದೆ ಯಾವತ್ತೂ ಕೂಡ ಮಾಡಲ್ಲ. ಇದನ್ನ ಕೇಳಿ ಊರಿನ ಜನ ಕಿರ್ಚಾಡ್ತಾ ಹೇಳ್ತಾರೆ, ಊರಿಂದ ಓಡಿಸಿ ಇವ್ರನ್ನ. ರಮೇಶ್, ನೀನು ಈಗಿಂದ ಈಗ್ಲೇ ಈ ಊರನ್ನ ಬಿಟ್ಟು ಹೋಗ್ತಾ ಇರ್ಬೇಕು. ಮುಖ್ಯಸ್ಥರೇ, ನನಗನ್ಸುತ್ತೆ ನಾವು ರಮೇಶ್ಗೆ ಇನ್ನೊಂದು ಅವಕಾಶ ಕೊಡ್ಬೇಕು ಅಂತ. ಅವನಿಗೀಗ ಅವನ್ ತಪ್ಪು ಅರಿವಾಗಿದೆ. ಇದನ್ನ ಕೇಳಿ ಮುಖ್ಯಸ್ಥ ಹೇಳ್ತಾನೆ, ಒಂದ್ ವೇಳೆ ನೀನ್ ಹೇಳ್ತಿದ್ಯಾ ಅಂದ್ರೆ ರಮೇಶ್ಗೆ ಇನ್ನೊಂದು ಅವಕಾಶನ ಕೊಡೋಣ. ಆದ್ರೆ ನೆನ್ಪಿರ್ಲಿ ರಮೇಶ್, ಇದೇ ತರ ತಪ್ಪೇನಾದ್ರೂ ಮತ್ತೆ ಮಾಡಿದ್ರೆ ನಿನ್ನ ಈ ಊರಿಂದ ಶಾಶ್ವತವಾಗಿ ಕಳಿಸ್ಬೇಕಾಗತ್ತೆ. ಮತ್ತೆ ಇದನ್ನ ಕೇಳಿ ರಮೇಶ್ ಅಲ್ಲಿರೋ ಎಲ್ರಿಗೂ ಕ್ಷಮೆ ಕೇಳ್ತಾನೆ. ನಿನಗೆ ತುಂಬಾ ತುಂಬಾ ಧನ್ಯವಾದ ಸಂಜಯ್. ಪರವಾಗಿಲ್ಲ ರಮೇಶ್, ನಿನಗೀಗ ನಿನ್ನ ತಪ್ಪಿನ ಅರಿವಾಗಿದೆ. ನನಗೆ ಅದರಿಂದನೇ ತುಂಬಾ ಖುಷಿಯಾಗಿದೆ. ಧರ್ಮಪುರ ಹೆಸರಿನ ಒಂದು ಊರಿತ್ತು. ಅಲ್ಲಿ ಕಿಶನ್ ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸ ಮಾಡ್ತಾ ಇದ್ದ. ಅವನು ತನ್ನ ಕುಟುಂಬದ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಂಡಿದ್ದ. ಊರು ಹೈವೇಯ ತುಂಬಾ ಹತ್ತಿರದಲ್ಲಿದ್ದಿದ್ರಿಂದ ಅಲ್ಲಿನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಕಿಶನ್ ಒಬ್ಬ ಸಾಮಾನ್ಯ ರೈತನಾಗಿದ್ದ. ಅವನಿಗೆ ಸಿಟಿಗೆ ಹೋಗಿ ಅಂಗಡಿ ತೆಗಿಬೇಕು ಅನ್ನೋ ಆಸೆ ಇತ್ತು. ನಾನು ನಮ್ಮಮ್ಮನ್ ಮಾತು ಕೇಳಿದ್ದಿದ್ರೆ ಇವತ್ತು ನನ್ಗೆ ಇಷ್ಟು ಆತಂಕ ಆಗ್ತಾ ಇರ್ಲಿಲ್ಲ. ಮತ್ತೆ ನಿಮ್ ಜೊತೆ ನಾನು ಹೀಗೆ ಒದ್ದಾಡ್ಬೇಕಾಗಿರ್ಲಿಲ್ಲ. ನೀನ್ ಬೆಳಗ್ಗೆನೆ ಇದನ್ ಶುರು ಮಾಡ್ಕೋಬಿಡ್ತೀಯ. ನೀನ್ ಯಾಕೆ ನಿನ್ ತವ್ರ ಮನೆಗ್ ಹೋಗೋದಿಲ್ಲ? ನಿನಗಿಲ್ಲಿ 2 ಹೊತ್ತಿನ ಊಟನಾದ್ರೂ ಸಿಗ್ತಾ ಇದೆ ತಾನೆ? ಅಲ್ಲಿ ನಿನಗ್ ಏನ್ ಸಿಗತ್ತೆ? ನೋಡಿ, ನೀವು ನನ್ಗೆ ಏನ್ ಬೇಕಾದ್ರೂ ಅನ್ನಿ, ಆದ್ರೆ ನನ್ ತವ್ರ ಮನೆಯವ್ರನ್ನ ನೀವು ಬೈಬೇಡಿ. ಸರಿನಮ್ಮ, ಆಯ್ತು. ಆದ್ರೆ ನೀನ್ ಯಾಕೆ ಈ ತರ ಬಾಯ್ ಬಡ್ಕೋತಿದ್ಯಾ? ಮಕ್ಕಳು ಪಿಜ್ಜಾ ಬರ್ಗರ್ ತಿಂದು ಎಷ್ಟೋ ದಿನ ಆಗೋಯ್ತು. ಮತ್ತೆ ಅವರು ಹಠ ಮಾಡ್ತಿದ್ದಾರೆ ಮನೆ ಊಟನ ಮಾಡೋದಿಲ್ಲ ಅಂತ. ನಿನಗೆ ಎಲ್ಲ ಗೊತ್ತಿದೆಯಲ್ವಾ ಭಾಗ್ಯ? ಈ ಸಲ ಮಳೆ ಜಾಸ್ತಿ ಬಂದಿರೋದ್ರಿಂದ ಬೆಳೆ ಎಲ್ಲ ಎಷ್ಟು ಹಾಳಾಗಿ ಹೋಗಿದೆ. ಅದು ಅಲ್ದೆ ಪ್ರಾಣಿಗಳೆಲ್ಲ ನಮ್ ಬೆಳೆನ ಹಾಳ್ ಮಾಡ್ಬಿಟ್ಟಿದೆ. ಈ ಸಲ ನಾವು ಕೃಷಿ ಮಾಡೋದಕ್ಕಾಗೋದೇ ಇಲ್ಲ. ಇದು ನನಗ್ ಅರ್ಥ ಆಗತ್ತೆ, ಆದ್ರೆ ಮಕ್ಕಳಿಗೆ ಯಾರು ಅರ್ಥ ಮಾಡಿಸ್ತಾರೆ? ಕಿಶನ್ ತನ್ನ 2 ಮಕ್ಕಳನ್ನ ಸ್ಕೂಲಿಂದ ಮನೆಗ್ ಕರ್ಕೊಂಡ್ ಬರ್ತಾನೆ. ಮಕ್ಕಳು ಮನೆಗ್ ಬರ್ತಿದ್ದ ಹಾಗೆ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತಾರೆ. ಹೌದು ಅಪ್ಪ, ನನ್ನ ಎಲ್ಲಾ ಕ್ಲಾಸ್ಮೇಟ್ಸ್ ಟಿಫನ್ ಬಾಕ್ಸ್ಗೆ ಬರ್ಗರ್ ಪಿಜ್ಜಾ ತಗೊಂಡ್ ಬರ್ತಾರೆ. ಆದ್ರೆ ನಾವು ಬೆಂಡೆಕಾಯಿ ಸೋರೆಕಾಯಿ ತಗೊಂಡ್ ಹೋಗ್ತೀವಿ. ತುಂಬಾ ಇನ್ಸಲ್ಟ್ ಆಗತ್ತೆ ನಮ್ಗೆ. ನೀವಿಬ್ರು ಚಿಂತೆ ಮಾಡ್ಬೇಡಿ, ನಮ್ ಸಭೆಯನ್ನು ಕೂಡ ಬದ್ಲಾಗತ್ತೆ. ಸ್ವಲ್ಪ ದಿನ ಕಾಯಿರಿ ಸಾಕು. ಕಿಶನ್ ಮತ್ತೆ ಸಾಯಾಗೆ ಮಕ್ಕಳ ಮಾತ್ ಕೇಳಿ ಕಣ್ಣಲ್ಲಿ ನೀರ್ ಬರುತ್ತೆ. ಆಗ ಸಾಯಾ ಕಿಶನ್ಗೆ ಹೇಳ್ತಾಳೆ, ನಾನ್ ಸ್ವಲ್ಪ ದಿನ ನಮ್ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗ್ ಹೋಗ್ ಬರ್ತೀನಿ. ನನ್ ತಮ್ಮ ಅವ್ರಿಗೆ ಇಷ್ಟ ಆಗಿರೋದನ್ನೆಲ್ಲ ಕೊಡಿಸ್ತಾನೆ. ನಿಮ್ ಕೈಲಿ ಕೊಡ್ಸೋದಕ್ಕಾಗೋದಿಲ್ಲ. ಈ ಮಾತನ್ನ ಹೇಳಿ ಸಾಯಾ ತನ್ನ ಮಕ್ಕಳನ್ನ ಕರ್ಕೊಂಡು ಅವಳ ತವ್ರ ಮನೆಗೆ ಹೋಗ್ತಾಳೆ. ಮತ್ತೆ ಕಿಶನ್ ಮನೆಯಲ್ಲಿ ಒಂಟಿಯಾಗಿ ಉಳಿದ್ಬಿಡ್ತಾನೆ.
ನನ್ನ ಹೆಂಡತಿ ಮತ್ತೆ ಮಕ್ಕಳು ಇಬ್ರು ಕೂಡ ನನ್ನಿಂದ ದೂರ ಆಗೋದ್ರು. ಅಯ್ಯೋ ಭಗವಂತ, ನಾನಿನ್ನೂ ಹೇಗಪ್ಪ ದಿನ ಕಳೀಲಿ? ನಾನೇ ಏನಾದ್ರೂ ಮಾಡ್ಲೇಬೇಕು. ಕಿಶನ್ ಅಳ್ತಾ ಇರೋದನ್ನ ನೋಡಿ ಅದೇ ಊರಿನ ದೊಡ್ಡ ಜಮೀನ್ದಾರ ರಾಮ್ ಸಿಂಗ್ ಅಲ್ಲಿಗೆ ಬರ್ತಾರೆ. ಮತ್ತೆ ಕಿಶನ್ನ ಕೇಳ್ತಾರೆ, ಕಿಶನ್, ಏನಾಯ್ತಪ್ಪ? ಯಾಕ್ ನೀನು ಅಳ್ತಾ ಕೂತ್ಕೊಂಡಿದೀಯಾ? ಅಂತ ತೊಂದ್ರೆ ಏನಾಯ್ತು ನಿನಗೆ? ಅಯ್ಯೋ ಜಮೀನ್ದಾರ್ರೆ, ಬನ್ನಿ. ಈಗ ನಾನು ಏನ್ ಹೇಳಲಿ? ಗದ್ದೆ ಅಂತೂ ಮಳೆ ಬಂದಿದ್ರಿಂದ ಎಲ್ಲ ಹಾಳಾಗೋಯ್ತು. ಹೆಂಡತಿ ಮಕ್ಳನ್ ಕರ್ಕೊಂಡು ಅವಳು ತವ್ರ ಮನೆಗೆ ಹೊರಟೋದ್ಲು. ಈಗ ನನ್ನ ಕುಟುಂಬ ಅಂತ ಹೇಳ್ಕೊಳಕ್ಕೆ ಏನು ಕೂಡ ಉಳ್ಕೊಂಡೇ ಇಲ್ಲ. ನನ್ನ ಕುಟುಂಬನೂ ಜೊತೆಗಿಲ್ಲ, ನನ್ನ ಅದೃಷ್ಟನೂ ನನ್ನ ಜೊತೆಗಿಲ್ಲ. ಹಾಗೆ ನಾನ್ ನಿನ್ನನ್ನ ನೋಡ್ತಾ ಇದ್ದೀನಿ. ನಿನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ, ಮತ್ತೆ ಆರ್ಥಿಕ ಸ್ಥಿತಿ ತುಂಬಾನೇ ಕಷ್ಟದಲ್ಲಿದೆ. ನೀವೆಲ್ಲ ಸರಿಯಾಗಿ ಹೇಳಿದ್ರಿ. ನಾನು ಪೇಟೆಗೆ ಹೋಗಿ ಏನಾದ್ರೂ ವ್ಯಾಪಾರ ಮಾಡ್ಬೇಕು, ಆದ್ರೆ ನನ್ನ ಹತ್ರ ₹1 ಕೂಡ ಇಲ್ಲ. ಒಂದ್ ಕೆಲ್ಸ ಮಾಡು, ನೀನು ನನ್ನ ಹತ್ರ ಸ್ವಲ್ಪ ದುಡ್ಡನ್ನು ತಗೋ. ನಾನ್ ನಿನಗೆ ₹2,000 ಕೊಡ್ತೀನಿ. ಆ ದುಡ್ಡನ್ನ ಇಟ್ಕೊಂಡು ಪೇಟೆಗೆ ಹೋಗು. ನಿನ್ನ ಹತ್ರ ದುಡ್ಡು ಯಾವಾಗ ಬರುತ್ತೋ ಆವಾಗ ನೀನ್ ನನಗೆ ದುಡ್ಡನ್ನು ವಾಪಸ್ ಕೊಡು, ಸರಿನಾ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಈ ರೀತಿ ಸಹಾಯನ ಯಾರು ಕೂಡ ಮಾಡಿಲ್ಲ ನನ್ಗೆ. ನಾನು ನಿಜವಾಗ್ಲೂ ತಯಾರಿದ್ದೀನಿ. ನಾನ್ ನಿಮ್ ದುಡ್ಡನ್ನ ನಿಜವಾಗ್ಲೂ ವಾಪಸ್ ಕೊಟ್ಬಿಡ್ತೀನಿ. ಕಿಶನ್ ಜಮೀನ್ದಾರ್ ಹತ್ರ ದುಡ್ಡು ತಗೋತಾನೆ ಮತ್ತೆ ಸಿಟಿಗೆ ಹೋಗ್ಬಿಡ್ತಾನೆ. ಮತ್ತೆ ಸಿಟಿಯಲ್ಲಿ ತುಂಬಾನೇ ಓಡಾಡಿದ್ಮೇಲೆ ಅವನಿಗೆ ಒಂದು ಹಿಟ್ಟಿನ ಗಿರಣಿಯಲ್ಲಿ ಕೆಲ್ಸ ಸಿಕ್ಬಿಡತ್ತೆ. ಕಿಶನ್, ನಾನ್ ನಿನಗೆ ತಿಂಗಳಿಗೆ ₹8,000 ಕೊಡ್ತೀನಿ. ನೀನು ಮನ್ಸನ್ನ ಕೊಟ್ಟು ಈ ಅಕ್ಕಿ ಗಿರಣಿಲಿ ಕೆಲ್ಸ ಮಾಡ್ಬೇಕು. ನನಗೆ ನಿನ್ನ ಯಾವ ಕಾರಣಗಳು ಕೂಡ ಬೇಕಾಗಿಲ್ಲ. ನೀವು ಹೇಳ್ದಾಗೆ ಮಾಡ್ತೀನಿ. ನಾನು ಖಂಡಿತವಾಗ್ಲೂ ಹಾಗೆ ಮಾಡ್ತೀನಿ. ನಾನ್ ನಿಮ್ಗೆ ತೊಂದರೆ ಬರುವಂತಹ ಯಾವ ಕೆಲಸ ಕೂಡ ಮಾಡೋದಿಲ್ಲ. ಕಿಶನ್ ಕೆಲವು ದಿನ ಆ ಗಿರಣಿಯಲ್ಲಿ ಕೆಲ್ಸ ಮಾಡ್ತಾನೆ. ಒಂದಿನ ಲೆಕ್ಕಾಚಾರ ಎಲ್ಲ ತಪ್ಪಿದ್ದ ಕಾರಣಕ್ಕೆ ಅವನಿಗೆ ಮತ್ತು ಹಿಟ್ಟಿನ ಗಿರಣಿ ಮಾಲೀಕನ್ ಜೊತೆ ಜಗಳ ಆಗ್ಬಿಡತ್ತೆ. ನಾನ್ ನಿನ್ನ ಎಷ್ಟು ನಂಬಿಕಸ್ತ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಕಳ್ತನ ಮಾಡ್ಬಿಟ್ಟೆ. ನಾನ್ ನಿನ್ ಮೇಲೆ ತುಂಬಾ ಭರವಸೆ ಇಟ್ಟಿದ್ದೆ. ನೀನ್ ಈಗಿಂದೀಗ್ಲೇ ನನ್ನ ಅಂಗಡಿಯಿಂದ ಹೊರಟು ಹೋಗು. ಮತ್ತೆ ಈ ಕಡೆ ನೀನು ನಿನ್ ನೆರಳನ್ನು ಕೂಡ ಹರಿಸೋ ಹಾಗಿಲ್ಲ. ಇಲ್ಲಿ ಯಾರು ಕೂಡ ನಿನಗೆ ಕೆಲಸ ಕೊಡೋದಿಲ್ಲ. ನಾನಿಲ್ಲಿ ಯಾವ ತರದ್ದು ಕೂಡ ಕಳ್ತನ ಮಾಡಿಲ್ಲ. ನೀವು ನನ್ ಮೇಲೆ ಆರೋಪನ ಹೊರಿಸ್ಬೇಡಿ. ಮತ್ತೆ ನನಗೂ ಅಷ್ಟೇ ನಿಮ್ ಹತ್ರ ಯಾವ ಕೆಲಸ ಮಾಡೋಕ್ಕೂ ಇಷ್ಟ ಇಲ್ಲ. ನನಗೆ 2 ತಿಂಗಳು ಸಂಬಳನ ಕೊಟ್ಬಿಡಿ ಸುಮ್ನೆ, ಅಷ್ಟೇ. ಕಿಶನ್ ಮಾಲೀಕರಿಂದ ದುಡ್ಡು ತಗೊಂಡು ಮುಂದೆ ಇರುವಂತ ಪಿಜ್ಜಾ ಅಂಗಡಿಯಲ್ಲಿ ಹೋಗಿ ಕೂತ್ಕೋತಾನೆ. ಮತ್ತೆ ನೋಡ್ತಾನೆ, ಬನ್ನಿ ಬನ್ನಿ, ಬಿಸಿ ಬಿಸಿ ಪಿಜ್ಜಾ ತಗೊಳ್ಳಿ. ಅಯ್ಯೋ, ನಾನು ಎಷ್ಟು ಕೆಲಸ ಮಾಡ್ಬೇಕು? ನನಗೊಂದು ಅರ್ಥನೇ ಆಗ್ತಿಲ್ಲ. ನನಗೆ ಯಾರಾದ್ರೂ ವ್ಯಕ್ತಿ ಸಿಕ್ಬಿಟ್ರೆ ನಾನು ಅವನಿಗೆ ಜವಾಬ್ದಾರಿ ಕೊಟ್ಬಿಡ್ತೀನಿ. ಲಚ್ಚುನ ಮಾತನ್ನ ಕೇಳಿ ಕಿಶನ್ ಅವನ ಹತ್ರಕ್ಕೆ ಹೋಗ್ತಾನೆ ಮತ್ತೆ ಹೇಳ್ತಾನೆ, ಏನಣ್ಣ, ನಾನು ನಿಮ್ಮ ಅಂಗಡಿಲಿ ಕೆಲಸ ಮಾಡ್ಬೋದಾ? ನನಗೂ ಕೂಡ ಪಿಜ್ಜಾ ಮಾಡೋದನ್ನ ಹೇಳ್ಕೊಡಿ. ನಾನು ಜನಗಳು ಬಳಸಿದಂತಹ ಪಾತ್ರೆ ತೊಳೆಯೋದಕ್ಕೂ ತಯಾರಿದ್ದೀನಿ. ಇವ್ನು ಒಳ್ಳೆಯವನು ಅಂತ ನನಗನ್ನಿಸ್ತಿದೆ. ಇವ್ನ ಒಳ್ಳೆತನನ ನಾನು ಸರಿಯಾಗಿ ಬಳಸ್ಕೋಬೇಕು. ಯಾಕಾಗ್ಬಾರ್ದು? ನೀನು ನಮ್ಮ ಅಂಗಡಿಲಿ ಕೆಲಸ ಮಾಡ್ಬೋದು, ಆದ್ರೆ ಒಂದು ಷರತ್ತಿದೆ. ನಾನ್ ನಿನಗೆ ಸಂಬಳ ಕೇವಲ 2,000 ಕೊಡ್ತೀನಿ, ಮತ್ತೆ ಕೆಲಸ ಪೂರ್ತಿ ದಿನ ಮಾಡಿಸ್ತೀನಿ. ನನಗಿದು ಒಪ್ಪಿಗೆ ಇದೆ. ನಾನ್ ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ. ಈ ಮಾತನ್ನ ಹೇಳಿ ಕಿಶನ್ ಆ ಅಂಗಡಿಯಲ್ಲಿ ಕೆಲ್ಸಕ್ಕೆ ಹೋಗ್ತಾನೆ. ನಿಧಾನವಾಗಿ 1 ತಿಂಗಳು ಕಳೆಯುತ್ತೆ. ಕಿಶನ್ ಈಗ ಪಿಜ್ಜಾ ಮಾಡೋದನ್ನ ತುಂಬಾ ಚೆನ್ನಾಗಿ ಕಲ್ತಿರ್ತಾನೆ. ಸ್ವಲ್ಪ ದುಡ್ಡನ್ನ ಕೂಡಿಟ್ಕೊಂಡು ಕಿಶನ್ ತನ್ನ ಹೆಂಡತಿ ಮತ್ತೆ ಮಕ್ಕಳನ್ನ ನೋಡೋದಕ್ಕೆ ತನ್ನ ಮಾವನ್ ಮನೆಗೆ ಬರ್ತಾನೆ. ಅಲ್ಲಿ ಅವನು ನೋಡ್ತಾನೆ, ಅವನ ಮಕ್ಕಳು ಅಲ್ಲಿ ಚಪ್ಲಿ ಹೊಲಿಯೋದು ಮತ್ತೆ ಪಾಲಿಶ್ ಹಾಕೊಡೋ ಕೆಲ್ಸ ಮಾಡ್ತಾ ಇರ್ತಾರೆ. ಮತ್ತೆ ಅವನ ಹೆಂಡತಿ ಸಾಯ ಬೇರೆಯವರ ಮನೆಯಲ್ಲಿ ಪಾತ್ರೆ ಉಜ್ತಾ ಇರ್ತಾಳೆ. ಬನ್ನಿ ಬನ್ನಿ. ತನ್ನ ಮಕ್ಕಳ ಈ ಪರಿಸ್ಥಿತಿಯನ್ನ ನೋಡಿ ಕಿಶನ್ ಕಣ್ಣುಗಳಲ್ಲಿ ನೀರ್ ಬರುತ್ತೆ. ಮತ್ತೆ ಅವನು ಅವ್ರ ಹತ್ರ ಹೋಗಿ ಅವರಿಗೆ ಹೇಳ್ತಾನೆ, ಇಲ್ಲೆಲ್ಲ ಏನ್ ನಡೀತಾ ಇದೆ ಮಕ್ಕಳ? ನಿಮಗೆ ಈ ಪರಿಸ್ಥಿತಿ ಯಾಕೆ ಬಂತು? ಆಮೇಲೆ ನಿಮ್ಮಮ್ಮ ಎಲ್ಲಿ ಹೋದ್ಲು? ತಂದೆಯನ್ನ ನೋಡಿ ಆ ಮಕ್ಕಳು ಓಡ್ ಹೋಗಿ ತಬ್ಕೊಂಡು ಅಳ್ತಾ ಇರ್ತಾರೆ. ಅವರಿಗೂ ಕೂಡ ತುಂಬಾ ದುಃಖ ಆಗತ್ತೆ. ಕಿಶನ್ನ ನೋಡಿ ಸಾಯಾಗೆ ತುಂಬಾ ಸಂತೋಷ ಆಗತ್ತೆ. ಮತ್ತೆ ಕಿಶನ್ಗೆ ಹೇಳ್ತಾಳೆ, ನನ್ನನ್ನ ಕ್ಷಮಿಸ್ಬಿಡಿ. ನಾನ್ ಮಾಡಿದ ಒಂದು ಸಣ್ಣ ತಪ್ಪಿಗೆ ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಡ್ತು. ನಾನಿಲ್ಲಿ ನನ್ನ ತಮ್ಮ ಮತ್ತೆ ಅವನ ಹೆಂಡತಿಯಿಂದ ತುಂಬಾ ಮಾತು ಕೇಳ್ತಾ ಇದ್ದೀನಿ.
ಸಾಕು, ಇನ್ನಿಲ್ಲಿರೋದಕ್ಕಾಗಲ್ಲ. ನಡೀರಿ, ಈಗ ನಮ್ಮನೆಗ್ ಹೋಗೋಣ. ಇಲ್ಲ ಇಲ್ಲ, ನಾನು ಎಲ್ಲಿಗೂ ಕೂಡ ಹೋಗೋದಿಲ್ಲ. ನನಗೆ ನಿನ್ನ ಅಣ್ಣನ ಭೇಟಿ ಮಾಡ್ಬೇಕು. ಅಷ್ಟಕ್ಕೂ ಅವನು ಹೇಗೆ ನನ್ನ ಮಕ್ಕಳ ಜೊತೆ ಶೂ ಪಾಲಿಶ್ ಮಾಡಕ್ ಬಿಡ್ತಾನೆ? ಕಿಶನ್ ಸಾಯಾ ಅವರ ದೊಡ್ಡಣ್ಣ ಅಂದ್ರೆ ತನ್ನ ಭಾವನ್ನ ಹೋಗಿ ಭೇಟಿ ಮಾಡ್ತಾನೆ. ಮತ್ತೆ ಕೋಪದಲ್ಲಿ ಅವನಿಗೆ ಹೇಳ್ತಾನೆ, ನಿನಗೆ ಇಷ್ಟೊಂದ್ ಧೈರ್ಯನಾ? ನೀನು ನನ್ ಮಕ್ಕಳ ಜೊತೆ ಕೆಲ್ಸ ಮಾಡ್ಸದ್ಯಾ, ಮತ್ತೆ ನನ್ ಹೆಂಡತಿ ಜೊತೆನು. ಮತ್ತಿನ್ನೇನ್ ಮಾಡ್ಲಿ? ನನ್ನ ಹತ್ರ ಅಷ್ಟೊಂದು ದುಡ್ಡು ಕೂಡ ಇಲ್ಲ, ಮತ್ತೆ ಪ್ರತಿದಿನ ಅವರಿಗೆ ಉಚಿತವಾಗಿ ಊಟ ಹಾಕೋಕ್ಕೂ ಆಗ್ಲಿಲ್ಲ. ಮತ್ತೆ ಅಷ್ಟೊಂದಿದ್ರೆ ನೀನ್ ಈಗಿಂದೀಗ್ಲೇ ಅವ್ರನ್ನೆಲ್ಲ ಕರ್ಕೊಂಡು ಹೊರಟೋಗು. ನಾನು ಈಗ್ಲೇ ನನ್ನ ಹೆಂಡತಿ ಮತ್ತೆ ಮಕ್ಕಳನ್ನ ಕರ್ಕೊಂಡು ಹೊರಟು ಹೋಗ್ತೀನಿ. ಕಿಶನ್ ತನ್ನ ಹೆಂಡತಿ ಮತ್ತೆ ಮಕ್ಕಳನ್ನ ಕರ್ಕೊಂಡು ತನ್ನ ಊರಿಗೆ ವಾಪಸ್ ಬರ್ತಾನೆ. ಮತ್ತೆ ನೋಡ್ತಾನೆ, ರಾಮ್ ಚರಣ್ ಅವನ ಮನೆ ಮತ್ತೆ ಹೊಲಾನ ವಶಪಡಿಸ್ಕೊಂಡಿರ್ತಾನೆ. ಅಯ್ಯೋ ಬಾ ಕಿಶನ್ ಬಾ, ನನ್ನ ಸಾಲದ ದುಡ್ಡನ್ನ ನನಗ್ ವಾಪಸ್ ಕೊಟ್ಬಿಡು, ಆಮೇಲೆ ನಿನ್ ಮನೆನ ವಾಪಸ್ ತಗೋ. ಆದ್ರೆ 2,000 ರೂಪಾಯಿಗೆ ನೀವು ನನ್ ಮನೆ ಮತ್ತೆ ಗದ್ದೆನ ಹೇಗ್ ತಗೊಂಡ್ರಿ? 2,000 ಅಲ್ಲ, ನಾನ್ ನಿನಗೆ 20,000 ರೂಪಾಯಿ ಕೊಟ್ಟಿದ್ದೆ. ಈಗ ಅದ್ರ ಬಡ್ಡಿ ಮತ್ತೆ ಚಕ್ರ ಬಡ್ಡಿ ಸೇರಿ ಈಗ ನೀನು ನನಗೆ ಪೂರ್ತಿ 1 ಲಕ್ಷ ಕೊಡ್ಬೇಕು. ದುಡ್ಡು ಕೊಟ್ಟು ನಿನ್ನ ಮನೆ ಮತ್ತೆ ನಿನ್ನ ಜಮೀನ್ನ ತಗೋ. ರಾಮ್ ಚರಣ್ ಕಿಶನ್ನ ತನ್ನ ಮನೆಯಿಂದ ದೂರ ಮಾಡ್ಬಿಡ್ತಾನೆ. ಮತ್ತೆ ಇವರೆಲ್ಲರೂ ಮನೆ ಇಲ್ದೆ ರಸ್ತೆಯಲ್ಲಿ ಇರ್ಬೇಕಾಗತ್ತೆ. ಮತ್ತೆ ಆಗ ಕಿಶನ್ ತನ್ನ ಹೆಂಡತಿ ಸಾಯಾಗೆ ಹೇಳ್ತಾನೆ, ನೀನು ಚಿಂತೆ ಮಾಡ್ಬೇಡ ಭಾಗ್ಯ, ನನ್ನ ಹತ್ರ ಒಂದು ಉಪಾಯ ಇದೆ, ಅದನ್ನ ನಾವು ಮಾಡ್ಬಿಡೋಣ. ನನ್ಗೆ ಅರ್ಥ ಆಗ್ತಿಲ್ಲ, ನೀವು ಏನ್ ಹೇಳ್ಬೇಕು ಅಂತಿದ್ದೀರಾ? ನಾನು ಪೇಟೆನಲ್ಲಿದ್ದಾಗ ಪಿಜ್ಜಾ ಮಾಡೋದು ಹೇಗೆ ಅಂತ ನಾನು ಕಲ್ತ್ಕೊಂಡಿದ್ದೀನಿ. ಈಗ ನಾನು ನಮ್ಮ ಹಳ್ಳಿ ಹತ್ರನೇ ಇರುವಂತಹ ಹೈವೇ ಹತ್ರ ಅಂಗಡಿ ತೆರೀತೀನಿ, ಅದ್ರಲ್ಲಿ ಪಿಜ್ಜಾ ಮಾರ್ತೀನಿ. ನೀವ್ ಹೇಗ್ ಹೇಳ್ತಿರೋ ಹಾಗೆ. ನನ್ಗಂತೂ ಮೊದ್ಲಿಂದಾನು ನೀವೇನಾದ್ರೂ ಮಾಡಿ ಅನ್ನೋದೇ ಆಸೆ. ಮತ್ತೆ ನಾನ್ ಅಂಗಡಿ ನಡೆಸ್ತೀನಿ, ಮತ್ತೆ ನನ್ಗೆ ಅಂಗಡಿ ನಡೆಸೋ ಅನುಭವ ಕೂಡ ಇದೆ. ಮತ್ ಯಾಕಿನ್ನೂ ತಡ, ನಾವು ಹಾಗೆ ಮಾಡೋಣ. ಕಿಶನ್ ಮತ್ತೆ ಸಾಯಾ ಹೈವೇಯ ರಸ್ತೆಯಲ್ಲೇ ಒಂದು ಚಿಕ್ಕ ಪಿಜ್ಜಾ ಅಂಗಡಿಯನ್ನ ರೆಡಿ ಮಾಡ್ತಾರೆ. ಮತ್ತೆ ಅದಕ್ಕೆ ಪಿಜ್ಜಾ ಎಕ್ಸ್ಪ್ರೆಸ್ ಹೈವೇ ಅಂತ ಹೆಸರಿಡ್ತಾರೆ. ನೋಡ್ತಾ ಇದ್ದಾಗೆ ಆ ಅಂಗಡಿ ತುಂಬಾ ಚೆನ್ನಾಗ್ ನಡೆಯುತ್ತೆ. ಅಲ್ಲಿ ತುಂಬಾ ಜನನೂ ಸೇರ್ತಾ ಇರ್ತಾರೆ. ನೋಡಿದ್ಯಾ ಭಾಗ್ಯ, ನಾನ್ ಹೇಳಿದ್ದೆ ತಾನೆ, ನಾವು ಖಂಡಿತವಾಗ್ಲೂ ಶ್ರೀಮಂತರಾಗ್ತೀವಿ. ಆದ್ರೆ ನಾವು ಮನ್ಸಿಟ್ಟು ಕೆಲ್ಸ ಮಾಡ್ಬೇಕು ಅಷ್ಟೇ. ನೀವ್ ಸರಿಯಾಗಿ ಹೇಳಿದ್ರಿ. ಇನ್ಮೇಲೆ ಮಕ್ಕಳು ಸ್ಕೂಲ್ಗೂ ಹೋಗ್ತಾರೆ, ಮತ್ತೆ ನಾವ್ ಅವ್ರಿಗೆ ತುಂಬಾ ಒಳ್ಳೆ ಬಟ್ಟೆ ಕೂಡ ಕೊಡ್ಸೋಣ. ಒಂದ್ ಕಡೆ ಕಿಶನ್ ಮನೆಯಲ್ಲಿ ಸಂತೋಷ ತುಂಬಿರುತ್ತೆ, ಇನ್ನೊಂದ್ ಕಡೆ ರಾಮ್ ಚರಣ್ ಕಿಶನ್ನ ಅಭಿವೃದ್ಧಿ ನೋಡಿ ಹೊಟ್ಟೆ ಉರ್ಕೋತಾ ಇರ್ತಾನೆ. ಮತ್ತೆ ರಾಮ್ ಚರಣ್ ನಿರ್ಧಾರ ಮಾಡ್ತಾನೆ, ಆ ಕಿಶನ್ ಅಂತೂ ಎಲ್ಲದನ್ನೂ ಉಲ್ಟಾ ಪಲ್ಟಾ ಮಾಡ್ದ. ನಾನ್ ಇದನ್ನ ನೋಡೋದಕ್ಕೆ ಆಗ್ತಾ ಇಲ್ಲ. ನಿನ್ನೆ ಅವನು ದುಡ್ಡು ಕೊಟ್ಟು ಅವನ್ ಮನೆ ಮತ್ತೆ ಆಸ್ತಿನ ತಗೊಂಡ ನನ್ನಿಂದ. ಈಗ ನಾನ್ ಏನ್ ಮಾಡ್ಲಿ? ಮಾಲೀಕ್ರೆ, ನೀವ್ ಯಾಕೆ ಸುಮ್ನೆ ಚಿಂತೆ ಮಾಡ್ತಿದ್ದೀರಾ? ನಾವು ಕೇವಲ ಅವನ ಅಂಗಡಿನ ಒಡೆದು ಹಾಕ್ಬೇಕು ತಾನೆ, ಮತ್ತಿನ್ನೇನು? ಇವತ್ ರಾತ್ರಿನೇ ನಾವು ಅವನ ಅಂಗಡಿನ ಒಡೆದು ಹಾಕ್ಬಿಡ್ತೀವಿ. ಅಣ್ಣ, ನಿಮ್ ಹತ್ರ ತಿನ್ನೋದಕ್ಕೆ ಏನಾದ್ರೂ ಸಿಗತ್ತಾ? ನಾನ್ ತುಂಬಾ ದಿನದಿಂದ ಹಸ್ಕೊಂಡಿದ್ದೀನಿ. ಬನ್ನಿ, ನೀವು ಅಂಗಡಿ ಒಳಗ್ ಬನ್ನಿ, ಮತ್ತೆ ಪಿಜ್ಜಾ ತಿನ್ನಿ. ಸಾಯಾ ತನ್ನ ಕೈಯಾರೆ ತಗೊಂಡ್ ಬಂದು ಆ ಸುಂದರವಾದ ಯುವತಿಗೆ ಒಂದು ಪಿಜ್ಜಾನ ಕೊಡ್ತಾಳೆ. ವಾಹ್, ಈ ಪಿಜ್ಜಾ ಅಂತೂ ತುಂಬಾನೇ ಸ್ವಾದಿಷ್ಟವಾಗಿದೆ. ಆದ್ರೆ ನನ್ ಹತ್ರ ನಿಮಗ್ ಕೊಡೋದಕ್ಕೆ ದುಡ್ಡಿಲ್ಲ. ನನ್ ಹೆಂಡತಿ ನಿಮ್ಮನ್ನ ಅಕ್ಕ ಅಂತ ಕರೆದ್ರು. ನೀವೀಗ ನಮ್ಮವರೇ ಆಗಿದ್ದೀರಾ. ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬೇಡಿ, ನೀವು ಹೊಟ್ಟೆ ತುಂಬಾ ತಿನ್ನಿ. ಕಿಶನ್ ಈ ಮಾತನ್ನ ಹೇಳ್ತಿದ್ದಾಗೆ ಆ ಸುಂದರವಾದ ಯುವತಿ ಒಬ್ಬ ಪರಿಯಾಗಿ ಬದಲಾವಣೆ ಆಗ್ತಾಳೆ. ಮತ್ತೆ ಅವರಿಗೆ ಹೇಳ್ತಾಳೆ, ನೀವ್ ಯಾವಾಗ್ಲೂ ಖುಷಿಯಾಗಿರಿ ಕಿಶನ್ ಮತ್ತೆ ಸಾಯಾ. ನಾನೊಬ್ಳು ಮಾಯಾವಿ ಪರಿ. ನಿಮ್ಮ ನಿಷ್ಠೆ ಮತ್ತೆ ನಿಯತ್ತು ನನ್ನ ಮನ್ಸಿಗೆ ತುಂಬಾ ಇಷ್ಟ ಆಯ್ತು. ಇನ್ಮೇಲೆ ನೀವ್ ಯಾವುದೇ ಪಿಜ್ಜಾ ಮಾಡಿದ್ರು ಅದು ದೊಡ್ಡ ಪಿಜ್ಜಾ ಆಗ್ಬಿಡತ್ತೆ. ಮತ್ತೆ ಒಂದು ಪಿಜ್ಜಾ ತಿಂತಿದ್ದ ಹಾಗೆ ಎಲ್ರಿಗೂ ಹೊಟ್ಟೆ ತುಂಬಿಡತ್ತೆ. ನಿಮ್ ಅಂಗಡಿಗೆ ಇನ್ಯಾರು ಹಾನಿ ಮಾಡೋದಕ್ಕಾಗೋದಿಲ್ಲ. ಯಾವಾಗ್ಲೂ ಸಂತೋಷವಾಗಿರಿ. ಈ ಮಾತನ್ನ ಹೇಳಿ ಆ ಪರಿ ಅಲ್ಲಿಂದ ಮಾಯ ಆಗ್ಬಿಡ್ತಾಳೆ. ಮತ್ತೆ ಕಿಶನ್ ಮತ್ತೆ ಸಾಯಾ ಆ ಪರಿಯ ಆಶೀರ್ವಾದದಿಂದ ತುಂಬಾನೇ ಸಂತೋಷ ಪಡ್ತಾರೆ.
ರಾತ್ರಿ ರಾಮ್ ಚರಣ್ ಕೆಲವು ಗೂಂಡಗಳನ್ನ ಕರ್ಕೊಂಡು ಆ ಅಂಗಡಿಗೆ ಬರ್ತಾನೆ. ಹೋಗಿ ಹೋಗಿ ಅವನ ಅಂಗಡಿನ ಹೈವೇಯಿಂದ ನೆಲಸಮ ಮಾಡಿ, ನೀವೇನು ಚಿಂತೆ ಮಾಡಬೇಡಿ. ಆ ಗೂಂಡಗಳು ಆ ಪಿಜ್ಜಾ ಹೈವೇ ಎಕ್ಸ್‌ಪ್ರೆಸ್ಗೆ ಬಂದು ತಲುಪ್ತಿದ್ದ ಹಾಗೆ ಮುಂದೆಯಿಂದ ಒಂದು ಮರದ ಕೊಂಬೆ ತುಂಬಾ ಜೋರಾಗಿ ಅವ್ರ ಹತ್ರಕ್ಕೆ ಬರುತ್ತೆ. ಮತ್ತೆ ಆ 3 ಜನನ ತನ್ ಮೇಲೆ ಹೊತ್ಕೊಂಡು ಮರದ ಮೇಲೆ ಹೋಗ್ಬಿಡತ್ತೆ. ಕಾಪಾಡಿ, ನಮ್ಮನ್ ಕಾಪಾಡಿ, ಇಲ್ಲಿಂದ ಕೆಳಗಡೆ ಇಳಿಸಿ, ಕಾಪಾಡಿ ನಮ್ಮನ್ನ. ಅವರ ದನಿಗಳನ್ನ ಕೇಳಿ ಕಿಶನ್ನ ಸಂಸಾರ ಅಲ್ಲಿಗ್ ಬರುತ್ತೆ. ಮತ್ತೆ ಅವರೆಲ್ಲ ಹೇಳ್ತಾರೆ, ಹೌದು, ಏನ್ ಮಾಡ್ತಾರೋ ಅದೇ ಅನ್ಭವಿಸ್ತಾರೆ. ನನ್ನ ಕ್ಷಮಿಸ್ಬಿಡು ಕಿಶನ್, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ನಾನ್ ಇನ್ ಮುಂದೆ ನಿನಗೆ ಮತ್ತೆ ನಿನ್ ಕುಟುಂಬಕ್ಕೆ ಯಾವತ್ತೂ ತೊಂದರೆ ಕೊಡೋದಿಲ್ಲ. ಮತ್ತೆ ಇದನ್ನ ನೆಲಸಮ ಮಾಡೋಕೆ ನಾನೇ ದುಡ್ಡು ಕೊಟ್ಟಿದ್ದು, ಯಾಕೆಂದ್ರೆ ನಿನ್ ಹೆಂಡತಿ ಮತ್ತೆ ಮಕ್ಕಳು ಖುಷಿಯಾಗಿರ್ಬಾರ್ದು ಅಂತ. ಕೇವಲ ನಿನ್ನಿಂದಾಗಿ ನನ್ ಕುಟುಂಬ ಎಷ್ಟು ತೊಂದರೆ ಅನುಭವಿಸ್ತು ಗೊತ್ತಾ ನಿನ್ಗೆ? ನಿನಗದ್ರ ಅಂದಾಜಿದೆಯಾ? ಹೋಗು, ನೀನು ಇದೇ ರೀತಿ ನೇತಾಡ್ತಿರೋ. ಕಿಶನ್ ಮತ್ತೆ ಸಾಯಾ ಅಲ್ಲಿಂದ ಹೊರಟ್ಬಿಡ್ತಾರೆ. ರಾಮ್ ಚರಣ್ಗೆ ತಾನ್ ಮಾಡಿದ ತಪ್ಪಿನ ಅರಿವಾಗತ್ತೆ. ಆ ಮರ ಅವರನ್ನ ಕೆಳಗಿಳಿಸ್ಬಿಡತ್ತೆ. ಅಲ್ಲಿಂದ ಕಿಶನ್ ತನ್ನ ಪಿಜ್ಜಾ ಎಕ್ಸ್‌ಪ್ರೆಸ್ ಹೈವೇನ ತುಂಬಾ ಚೆನ್ನಾಗಿ ನಡೆಸ್ತಾನೆ. ಮತ್ತೆ ತುಂಬಾ ಸಂತೋಷವಾದ ಜೀವನನ ನಡೆಸ್ತಾನೆ. ಒಂದಾನೊಂದು ಕಾಲದಲ್ಲಿ ಅಂಗ್ರೇಜರು ನಮ್ಮ ಭಾರತದ ಮೇಲೆ ಆಳ್ವಿಕೆಯನ್ನ ನಡೆಸ್ತಾ ಇದ್ದ ಕಾಲ. ಯಾರಾದ್ರೂ ಅವರ ವಿರುದ್ಧವಾಗಿ ಮಾತಾಡಿದ್ರೆ ಅವರನ್ನ ವಾಸನೆ ತುಂಬಿರುವಂತಹ ಜೈಲ್ಗೆ ಹಾಕ್ಬಿಡ್ತಿದ್ರು. ಇನ್ನು ಎಲ್ಲಿ ತನಕ ನಾವು ಈ ಅಂಗ್ರೇಜರ ಗುಲಾಮ್ಗಿರಿಲಿ ಇರಬೇಕು? ಇಲ್ಲಿ ನಾನು 14 ವರ್ಷದಿಂದ ಇದ್ದೀನಿ. ಇನ್ನು ಸ್ವಲ್ಪ ದಿವಸದಲ್ಲಿ ನಾವು ಇಲ್ಲಿಂದ ಬಿಡುಗಡೆ ಆಗ್ತೀವಿ. ಆದ್ರೆ ನಾವು ಹೊರಗೋಗಿ ಮಾಡೋದಾದ್ರೂ ಏನು? ನಾನು ಮೊದ್ಲು ಹೋಗಿ ನನ್ನ ಪರಿವಾರನ ನೋಡ್ತೀನಿ. ನನ್ನ ಮಗಳು ತುಂಬಾನೇ ದೊಡ್ಡವಳಾಗಿರ್ಬೇಕೀಗ. 14 ವರ್ಷಗಳಿಂದ ನಾ ಅವರನ್ನ ನೋಡೇ ಇಲ್ಲ. ಕಮಲ್ ಮತ್ತೆ ಕರಿಯಾ ಆಂಗ್ಲರು ಸುಳ್ಳು ಆಪಾದನೆ ಮೇರೆಗೆ ಜೈಲ್ಗೆ ಹಾಕಿ ಜೈಲಲ್ಲಿ ಇದ್ರು. ಪೂರ್ತಿ 14 ವರ್ಷ ಜೈಲಲ್ಲಿ ಕಳೆದ ನಂತರ ಕಡೆಗೆ ಅವರ ಬಿಡುಗಡೆಯ ದಿನ ಬಂದೇ ಬಿಡ್ತು. ಇಬ್ರು ಬಹಳಾನೇ ಸಂತೋಷವಾಗಿದ್ರು. ಅನ್ಕೊಂತೀನಿ ನೀವ್ ಇಲ್ಲಿಂದ ಬುದ್ಧಿ ಕಲ್ತಿದ್ದೀರಾ ಅಂತ. ಮತ್ತೆ ನೀನು ತಲೆಲಿಟ್ಕೊ ನಾವ್ ಇನ್ಮೇಲೆ ಇಲ್ಲಿ ಸಿಗ್ಬಾರ್ದು ಅಂತ. ಕಮಲ್ ಮತ್ತೆ ಕರಿಯಾ ಜೈಲಿಂದ ಬಿಡುಗಡೆಯಾಗಿ ಇದ್ದಕ್ಕಿದ್ದ ಹಾಗೆ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಇಬ್ರು ಒಂದೇ ಹಳ್ಳಿಯ ವಾಸಿಗಳಾಗಿದ್ರು. ಕಮಲ್ ಅವನ ಪರಿವಾರ ಮತ್ತೆ ಮಗಳು ವಿದ್ಯಾನ ಭೇಟಿಯಾಗಕ್ಕೆ ಬಹಳ ಸಂತೋಷ ಪಡ್ತಿದ್ದ. ಮತ್ತೆ ಅವನು ಮನೆಗೆ ಹೋಗಿದ್ ಕೂಡ್ಲೆ ಅಲ್ಲಿ ಹೋಗಿ ನೋಡ್ತಾನೆ, ಅಲ್ಲಿ ಒಂದು ಮುರಿದಿರುವಂತ ಮನೆ ಇತ್ತು. ಸುಷ್ಮಾ, ಪಾಯಲ್, ಎಲ್ಲಿದ್ದೀರಾ ನೀವಿಬ್ರು? ನೋಡು, ನಾನ್ ಬಂದಿದ್ದೀನಿ. ಸ್ವಲ್ಪ ಹೊತ್ತು ಕೂಗಿದ ನಂತರ ಕೂಡ ಅಲ್ಲಿಗೆ ಯಾರು ಕೂಡ ಬರೋದಿಲ್ಲ. ಮತ್ತೆ ಹಳ್ಳಿಯಲ್ಲಿ ವಯಸ್ಸಾಗಿರೋರು ಒಬ್ರು ಕಮಲ್ಗೆ ಹೇಳಿದ್ರು, ಯಾರಪ್ಪ ನೀನು? ಯಾರಿಗ್ ಕೂಗ್ತಾ ಇದೀಯಾ? ಅರೆ ಗುಮ್ಮಕ್ಕಳಪ್ಪ, ನೀವಂತೂ ವಯಸ್ಸಾಗಿ ಹೋಗ್ಬಿಟ್ಟಿದ್ದೀರಾ. ನಾನು ಜ್ಞಾಪಕ ಇದ್ದೀನಾ? ಕಮಲ್, ಇವತ್ತಿನ್ನು ಜೈಲಿಂದ ಹೊರಗಡೆ ಬಂದಿದ್ದೀನಿ. ಅರೆ ಬಾ ಬಾ ಮಗನೇ ಕಮಲ್, ನೀನ್ ಹೇಗಿದ್ಯಾ ಇವಾಗ? ಅದನ್ನೆಲ್ಲ ಬಿಡಿ, ನಂಗೊಂದ್ ಮಾತು ಹೇಳಿ, ನನ್ನ ಹೆಂಡತಿ ಮತ್ತೆ ನನ್ನ ಮಗಳು ಎಲ್ಲಿದ್ದಾರೆ ಅಂತ. ನಾನು ಅವ್ರನ್ನ ನೋಡ್ಬೇಕು ಅಂತ ತುಂಬಾ ಒದ್ದಾಡ್ತಾ ಇದ್ದೀನಿ. ಏನ್ ಹೇಳಿ ಮಗನೇ, ನೀನ್ ಜೈಲಿಗೆ ಹೋದ್ಮೇಲೆ ನಿನ್ ಮನೆ ಪರಿಸ್ಥಿತಿ ಸರಿಯಾಗಿರ್ಲಿಲ್ಲ. ಪಾಪ ಸುಷ್ಮಾ ಮನೆಗೆ ಹೋಗಿ ಅವ್ರ ಮನೆ ಕಸ ಮುಸ್ರೆ ತೊಳಿತಾ ಇದ್ಲು. ಮತ್ತೆ ನಿನ್ ಮಗಳು ಓದ್ಬೇಕು ಅಂತ ಆಸೆ ಪಡ್ತಾ ಇದ್ಲು. ದೇವ್ರು ನನ್ ಮನೆನ ತುಂಬಾನೇ ಹಾಳು ಮಾಡ್ಬಿಟ್ಟ. ನಾನು ಏನ್ ಮಾಡ್ಲಿ ಅದರಿಂದ ನನ್ನ ಪರಿವಾರ ಚೆನ್ನಾಗಿರ್ಬೇಕು ಅಂತ. ಆದ್ರೆ ಇವರಿಬ್ರು ಎಲ್ಲಿದ್ದಾರೆ? ನಿನ್ ತಮ್ಮ ಹೆಂಡತಿ ಮಗಳು ಹತ್ರದಲ್ಲಿರೋ ಕಾಡ್ ಹತ್ರ ಇದ್ದಾರೆ. ಇವಾಗ ನಿನ್ ಹೆಂಡತಿ ಸುಷ್ಮಾ ಅಲ್ಲಿ ಕಟ್ಟಿಗೆನ ಕಡ್ದು ಬಿಟ್ಟು ಮನೆ ನಡೆಸ್ತಾ ಇದ್ದಾಳೆ. ನಡಿ, ಹೋಗ್ಬಿಟ್ಟು ಸಿಗು. ಚಿಕ್ಕಪ್ಪ ಹೇಳಿದ ಮಾತನ್ ಕೇಳಿದ ಕೂಡ್ಲೆ ಕಮಲ್ ಅವನ ಪರಿವಾರ ಜೊತೆ ಭೇಟಿ ಮಾಡಕ್ಕೆ ಕಾಡಿನ ಕಡೆಗೆ ನಡೆದ. ಅಲ್ಲಿ ಹೋಗಿ ಅವನ ಪರಿವಾರನ ಈ ದುಸ್ಥಿತಿಯಲ್ಲಿ ನೋಡಿದ್ಮೇಲೆ ಅವನ ಕಣ್ಣುಗಳು ತುಂಬಿ ಬಂದುವು. ಸುಷ್ಮಾ, ನೋಡು, ನಾನ್ ಬಂದಿದ್ದೀನಿ. ನಡಿ, ಮನೆಗ್ ಹೋಗೋಣ. ಈಗ ಬಂದ್ರ ನೀವು? ನಮ್ ಸಂಸಾರನೇ ಇಲ್ದೇ ಇರೋವಾಗ ಈಗ ಮನೆಗ್ ಹೋಗಿ ಏನ್ ಮಾಡೋದು ನಾವು? ಅಲ್ಲಿ ಏನು ತಿನ್ನೋದಕ್ಕೂ ಇಲ್ಲ, ಅಲ್ಲಿ ಇರೋದಕ್ಕೆ ಏನು ಉಳಿದೂ ಇಲ್ಲ. ನೀನು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ನಡಿ ಹೋಗೋಣ. ಮತ್ತೆ ಪಾಯಲನ್ನು ಜೊತೆಲ್ ಕರ್ಕೋ. ಇಲ್ಲ ಅಪ್ಪಾಜಿ, ನನಗೆ ನಿಮ್ಮನ್ನ ಅಪ್ಪ ಅಂತ ಕರೆಯಕ್ಕೂ ನಾಚಿಕೆ ಆಗ್ತಾ ಇದೆ. ಎಲ್ರು ನಮ್ಮನ್ನ ಅದು ಇದು ಹೇಳಿ ಹೇಳಿ ಈ ರೀತಿ ಮಾಡ್ಬಿಟ್ಟಿದ್ದಾರೆ ನಮ್ಮನ್ನ. ನೀವೀಗ ನನ್ನ ಭೇಟಿ ಆಗ್ಬೇಕು ಅಂದ್ರೆ ನೀವು ಒಂದು ಸ್ಥಾನಮಾನ ಪಡ್ಕೋಬೇಕು.
ಕಮಲ್ ಅವನ ಪರಿವಾರ ಈ ರೀತಿ ಆಗಿರೋದನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ನಿಶಬ್ದವಾಗಿ ಹೊರಟೋಗ್ತಾನೆ ಮತ್ತೆ ಎಲ್ಲ ವಿಷಯ ಕರಿಯಾಗೆ ಹೇಳ್ತಾನೆ. ನನಗೆ ಅರ್ಥ ಆಗುತ್ತೆ ಸ್ನೇಹಿತ, ನಾವು ದೇಶಕ್ಕಾಗಿ ಜೈಲಿಗೆ ಹೋದ್ವಿ, ಮತ್ತೆ ದೇಶ ನಮಗೆ ಈ ಪರಿಸ್ಥಿತಿಗೆ ತಂದಿಟ್ಟಿದೆ. ನಾವೇ ಕೆಲಸ ಮಾಡಬಾರ್ದು? ಎಲ್ಲಾದ್ರೂ ನಮಗೆ ಸಣ್ಣ ಪುಟ್ಟ ಕೆಲಸನಾದ್ರೂ ಸಿಗುತ್ತೆ. ಕಮಲ್ ಮತ್ತೆ ಕರಿಯಾ ಎಷ್ಟೋ ಕಡೆ ಕೆಲಸ ಕೇಳ್ಕೊಂಡು ಹೋಗ್ತಾರೆ. ಆದ್ರೆ ಅವರು ಜೈಲ್ಗೆ ಹೋಗಿದ ಕಾರಣದಿಂದ ಅವ್ರಿಗೆ ಎಲ್ಲೂ ಕೂಡ ಕೆಲಸ ಸಿಗೋದೇ ಇಲ್ಲ. ಎಲ್ಲ ಕಸಬಾ ಹಳ್ಳಿಗಳಿಗೆ ಹೋಗಿ ಬಂದ್ವಿ, ಎಲ್ಲೂ ಕೆಲಸ ಇಲ್ಲ. ನಡಿ ನಡಿ ಅಲ್ಲಿ ಹೋಗೋಣ, ಅಲ್ಲೊಂದು ಭೋಜನಾಲಯ ಕಾಣಿಸ್ತಾ ಇದೆ ನಮಗೆ, ಅಲ್ಲಿ ಹೋಗಿ ನೋಡೋಣ, ಅಲ್ಲೇನಾದ್ರೂ ಕೆಲಸ ಏನೋ ಸಿಗ್ಬಹುದು ಅಂತ. ಕಮಲ್ ಮತ್ತೆ ಕರಿಯಾ ಅಲ್ಲಿ ಹೋಗಿ ಕೆಲಸ ಕೇಳಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಅಲ್ಲಿನ ಯಜಮಾನಿ ಅವ್ರಿಗೆ ಹೇಳ್ತಾಳೆ, ಹೊರಟೋಗಿ ಇಲ್ಲಿಂದ, ನಿಮ್ಮಂತ ಕಳ್ಳರನ್ನ ಹೇಗ್ ನಂಬೋದು? ನಮ್ಮನೇಲಿ ಏನಾದ್ರೂ ಕದ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು? ಹೊರಟೋಗಿ ಇಲ್ಲಿಂದ. ಕರಿಯಾ ಮತ್ತೆ ಕಮಲ್ ಅಲ್ಲಿಂದ ಕೂಡ ನಿರಾಶೆಗೊಂಡು ಹೊರಟೋಗ್ತಾರೆ. ಎಷ್ಟೋ ದಿನ ಪ್ರಯತ್ನ ಮಾಡಿದ್ರು ಅವ್ರಿಗೆ ಯಾವುದೇ ಕೆಲಸ ಸಿಗೋದೇ ಇಲ್ಲ. ಆಗ ಕಮಲ್ ಹೇಳ್ತಾನೆ, ಇದೆಲ್ಲ ಜೈಲಿಂದನೇ ಆಗಿದ್ದು, ನಾವು ಜೈಲಿಗೆ ಹೋಗ್ಲಿಲ್ಲ ಅಂದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಮತ್ತೆ ನಡಿ ಅದೇ ಜೈಲ್ ಹತ್ರ ಹೋಗೋಣ. ಕಮಲ್ ಮತ್ತೆ ಕರಿಯಾ ಅದೇ ಜೈಲ್ ಕಡೆ ಹೋಗ್ತಾರೆ, ಎಲ್ಲಿ ಅವರು 14 ವರ್ಷದಿಂದ ಇರ್ತಾ ಇದ್ರು ಅಲ್ಲಿ. ಮತ್ತೆ ಅಲ್ಲಿ ಹೋಗಿ ಅದೇ ಅಂಗ್ರೇಜಿ ಜೈಲರ್ಗೆ ಹೇಳ್ತಾರೆ, ನೀನು ಕಾರಣ ಇಲ್ದಲೆ ನಮ್ಮನ್ನ 14 ವರ್ಷ ಜೈಲಲ್ಲಿ ಇಟ್ಟಿದ್ದೆ, ಅದರಿಂದ ನಮಗೆ ಒಂದು ಕೆಲಸನೂ ಇಲ್ಲ ಮತ್ತೆ ಊಟನೂ ಇಲ್ಲ, ಮತ್ತೆ ನಮ್ಮ ಪರಿವಾರ ನಮ್ಮನ್ನು ನೋಡೋದಕ್ಕೂ ಅಸಹ್ಯ ಪಡ್ತಾ ಇದೆ. ನಿಮ್ಮಂತ 2 ಕಾಸಿನ ಜನ ಮತ್ತೆ ಜೈಲಿಗೆ ಬಂದಿದ್ದೀರಾ? ಮತ್ತೆ ಏನ್ ಇಚ್ಛೆ ಪಡ್ತೀಯಾ? ನಾವ್ ಏನ್ ಮಾಡ್ಬೇಕು ನಿಮಗೆ? ನೀವು ನನಗೆ ಕೆಲಸ ಕೊಡಿ, ಇನ್ನೇನ್ ಬೇಕು? ಮತ್ತೆ ನಿಮಗಿದು ಸರಿ ಇರಲ್ಲ. ನಾನು ಸುಸ್ತಾಗೋಗಿದ್ದೀನಿ ನಿಮ್ಮಂತವ್ರನ್ನ ನೋಡಿ. ಯಾವಾಗ್ಲೂ ನಿಮ್ಮಂತ ಕಾಯ್ದೆ ಇಲ್ಲಿ ಬಂದು ಕೆಲ್ಸದ ಭಿಕ್ಷೆ ಕೇಳ್ತಾರೆ. ಏನಂದೆ? ನಮ್ ತರದವರು ಇನ್ನೂ ಇದಾರಾ? ನೀನ್ ಹೇಳಕ್ಕಾಗತ್ತಾ ಅವರೆಲ್ಲ ಎಲ್ಲಿದ್ದಾರೆ ಅಂತ? ನೀನೇ ಹೋಗಿ ನೋಡ್ಕೋ, ನಾನ್ ನಿನ್ನ ಕೆಲಸದವನ್ ಅಲ್ಲ. ಕಮಲ್ ಮತ್ತೆ ಕರಿಯಾ ಕೆಲ್ಸ ಸಿಗದೆ ಇರೋಂತ ಇನ್ನುಳಿದವ್ರನ್ನ ಹುಡ್ಕಕ್ ಶುರು ಮಾಡ್ತಾರೆ. ನೋಡ್ತಾ ನೋಡ್ತಾ ಬಹಳಷ್ಟು ಖೈದಿಗಳನ್ನ ಜಮಾ ಮಾಡಿದ ನಂತರ ಕಮಲ್ ಅವ್ರಿಗೆ ಹೇಳ್ತಾನೆ, ನಮ್ಮೆಲ್ಲರ ಹತ್ರನೂ ಕೆಲಸ ಇಲ್ಲ, ಆದ್ರೆ ನಾವೆಲ್ಲ ಒಟ್ಟುಗೂಡಿ ಏನಾರು ಮಾಡಿದ್ರೆ ಅವಾಗ ನಮ್ಮ ಹತ್ರ ತುಂಬಾನೇ ಕೆಲಸ ಬರುತ್ತೆ. ಆದ್ರೆ ಕಮಲಣ್ಣ, ನಾವು ಏನ್ ಮಾಡಬಹುದು? ನಮಗೆ ಮಾಡಕ್ಕೇನೂ ಬರೋದಿಲ್ಲ, ಮತ್ತೆ ಸಾಮಾನು ಕೂಡ ಏನೂ ಇಲ್ಲ. ನಮಗೆ ಸಮಾಜನೂ ದೂರ ಮಾಡ್ಬಿಟ್ಟಿದೆ. ಇದ್ರ ಮಧ್ಯದಲ್ಲಿ ನಾವು ಹೊಸದಾಗಿ ಏನ್ ಮಾಡೋದು? ನಿಮ್ಮಗಳಿಗೆ ಬರೀ ಊಟ ಮಾಡಕ್ ಒಂದೇ ಗೊತ್ತಾ? ಬೇರೆ ಏನೂ ಗೊತ್ತಿಲ್ವಾ? ನಾಚಿಕೆ ಆಗಬೇಕು ನಿಮ್ಮಗಳಿಗೆ. ಆದ್ರೆ ಇವನಿಗೆ ಅಡ್ಗೆ ಮಾಡಕ್ಕೂ ಬರುತ್ತೆ, ಇನ್ನದು ಕುಡಿಯೋದು ಅಂತಿದ್ದಂಗೆ ನಾವ್ಯಾಕೊಂದು ಹೋಟೆಲ್ ಶುರು ಮಾಡಬಾರ್ದು? ಅದರಿಂದ ನಾವು ಜನಗಳಿಗೆ ಊಟ ಹಾಕಿ ದುಡಿಮೆ ಮಾಡಬಹುದು. ಇಲ್ಲ, ಇದನ್ನಂತೂ ಮಾಡಬೇಡಿ, ನಾನಂತೂ ಇಲ್ಲ ಇದರಲ್ಲಿ. ಕಮಲಣ್ಣ, ನಾವು ಒಂದ್ ಸ್ವಲ್ಪ ರೇಷನ್ ಅನ್ನ ಸಾಲ ತಗೊಂಡು ಹೋಟೆಲ್ ಅನ್ನ ಶುರು ಮಾಡಬಹುದು. ನಾವು ಒಂದು ಒಳ್ಳೆ ಜಾಗನ ಹುಡುಕ್ಬೇಕು. ಜಾಗದ ಬಗ್ಗೆ ಚಿಂತೆ ಮಾಡಬೇಡ, ಹಳ್ಳಿಲಿರೋ ನಮ್ಮನೆ ಯಾವ ಕೆಲ್ಸಕ್ಕೆ ಬರುತ್ತೆ? ಒಂದು ಜೈಲ್ ಹೋಟೆಲ್ ಶುರು ಮಾಡೋಣ. ಎಲ್ಲ ಜೈಲಿನ ಸ್ನೇಹಿತರು ಸೇರ್ಕೊಂಡು ಆ ಹೋಟೆಲ್ ನ ನಡೆಸೋಣ. ಕಮಲ್ ಮತ್ತೆ ಕರಿಯಾ ಇಬ್ರು ಸೇರ್ಕೊಂಡು ಅವರ ಮನೇನ ಒಂದು ರೆಸ್ಟೋರೆಂಟ್ ಅನ್ನಾಗಿ ಮಾಡ್ಬಿಡ್ತಾರೆ. ಅದು ಹಳ್ಳಿಗೆ ಬಹಳ ಹತ್ತಿರವಾಗಿತ್ತು. ಎಲ್ಲ ಕೈದಿಗಳು ಹಳ್ಳಿಗೆ ಹೋಗಿ ಅವರ ಜೈಲ್ ರೆಸ್ಟೋರೆಂಟ್ ನ ಪ್ರಚಾರ ಮಾಡಕ್ ಶುರು ಮಾಡಿದ್ರು. ನೋಡ್ತಾ ನೋಡ್ತಾ ಕೆಲವು ಸಮಯ ಕಳೆದೇ ಹೋಯ್ತು. ಕಮಲ್ನ ಜೈಲ್ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿ ನಡೀತಿತ್ತು. ಕಮಲ್ ಮತ್ತೆ ಅವನ ಜೊತೆಗಾರರ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿ ನಡೀತು. ಅಣ್ಣ, ನೀವು ಆಲೂ ಪರೋಟ ಮತ್ತೆ ಪಲ್ಯ ನನಗೆ ಕೊಡ್ತೀರಾ? ಹಾ ಬನ್ನಿ, ಸಿಗುತ್ತೆ. ನೀವು ಹೋಗಿ ಆ ಟೇಬಲ್ ಅಲ್ಲಿ ಕೂತ್ಕೊಳ್ಳಿ. ಜೈಲ್ ರೆಸ್ಟೋರೆಂಟ್ ಅನ್ಬಿಟ್ರೆ ನೀವು ನನ್ಗೆ ಜೈಲ್ ತರನೇ ಊಟ ಕೊಡ್ಬೇಕು ಅಂತ ಏನಿಲ್ಲ, ಗೊತ್ತಾಯ್ತಾ? ಜ್ಞಾಪಕ ಇಟ್ಕೊಳ್ಳಿ, ನಾನ್ ತುಂಬಾ ಅಪಾಯಕಾರಿ. ಒಂದ್ ಕಡೆ ಎಲ್ಲ ಜೈಲಿನ ಖೈದಿಗಳು ಖುಷಿಯಾಗಿದ್ರು. ಎಷ್ಟೋ ದಿನ ಆದ್ಮೇಲೆ ಇದೇ ಒಂದ್ ಸಮಯ ಅವರ ಪರಿವಾರನ ಭೇಟಿ ಮಾಡ್ಬೇಕು ಅಂತ. ಕಮಲ್ನ ಪರಿವಾರ ಕೂಡ ಜೈಲ್ ರೆಸ್ಟೋರೆಂಟ್ ಅಲ್ಲಿ ಬಂದು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು. ಮತ್ತೆ ಇನ್ನೊಂದ್ ಕಡೆ ಆ ಅಂಗ್ರೇಜಿ ಜೈಲರ್ಗೆ ಈ ರೆಸ್ಟೋರೆಂಟ್ ಬಗ್ಗೆ ಎಲ್ಲ ತಿಳಿಯಿತು. ನಾನು ಕೇಳ್ಪಟ್ಟೆ ಈ ಜೈಲಿಂದ ಬಂದಿರೋ ಅಂತ ಕೈದಿಗಳು ಏನೋ ಮಾಡ್ತಾ ಇದ್ದಾರೆ ಅಂತ. ಏನ್ ಮಾಡೋದು ಮಾಲೀಕ್ರೆ, ಇವ್ರನ್ನ ಮತ್ತೆ ಒಳಗ್ ಹಾಕೋಣ? ಇವರು ಗುಲಾಮರಾಗಿ ಇರ್ಬೇಕು. ಇವ್ರನ್ನ ಊಟದಲ್ಲಿ ಮಿಲಾವಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಳಗ್ ಹಾಕು. ಹೀಗೆ ಆಯ್ತು. ಮಾರನೇ ದಿನ ಆ ಜೈಲರ್ ಬಂದು ಈ ಮಿಲಾವಟಿ ಊಟವನ್ನ ತಯಾರಿಸ್ತಾ ಇದ್ದಾರೆ ಅಂತ ಹೇಳಿ ಇವರನ್ನೆಲ್ಲ ಜೈಲ್ಗೆ ಕರ್ಕೊಂಡು ಹೋಗಕ್ಕೆ ಬರ್ತಾರೆ. ನಾವು ನಿಮಗೆ ಊಟದಲ್ಲಿ ವಿಷ ಹಾಕ್ತಿದ್ದೀರಾ ಅನ್ನೋ ಕೆಲ್ಸಕ್ಕೆ ನಿಮ್ಮ ಮತ್ತೆ ಜೈಲಿಗೆ ಹಾಕ್ತಾ ಇದ್ದೀವಿ. ನೀವು 2 ಕಾಸಿನ ಜನ ಜೈಲಲ್ಲಿ ಇರೋಕೆ ಲಾಯಕು.
ಈ ಅಂಗ್ರೇಜಿ ಜೈಲರ್ ಅವರನ್ನೆಲ್ಲ ಅಲ್ಲಿ ಹೋಗಿ ಅರೆಸ್ಟ್ ಮಾಡಕ್ಕೆ ಶುರು ಮಾಡಿದ ಕೂಡ್ಲೆ ಇಡೀ ಹಳ್ಳಿಯವರು ಒಟ್ಟುಗೂಡ್ಬಿಡ್ತಾರೆ ಮತ್ತವ್ರಿಗೆ ಹೇಳ್ತಾರೆ, ನೀವೆಲ್ಲರೂ ಇಲ್ಲಿಂದ ಹೊರಟೋಗಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನನಗ ಅನ್ಸುತ್ತೆ ನಿಮ್ಮನ್ನು ನಾವು ಒಳಗ್ ಹಾಕಬೇಕು ಅಂತ. ಆಂಗ್ಲರು ಎಷ್ಟು ಹೇಳ್ತಾ ಇದ್ದ ಹಾಗೆ ಗುಮ್ಮಡ್ ಕಾಕ ಅವರ ಬ್ಯಾಗಲ್ಲಿದ್ದಂತ ಅಗರಬತ್ತಿಯ ಧೂಳನ್ನ ತೆಗಿತಾರೆ. ಅದನ್ನ ತೆಗೆದು ಅವ್ರಿಗೆ ಹೇಳಕ್ ಶುರು ಮಾಡ್ತಾರೆ, ಗುಮ್ಮಡ್ ಕಾಕ ಅವ್ರ ಮೇಲೆ ಅಗರಬತ್ತಿಯ ಧೂಳನ್ನ ಹಾಕ್ಬಿಡ್ತಾರೆ. ಅದರಿಂದ ಆಂಗ್ಲರ್ಗೆ ಕಣ್ ಕಾಣೋದಿಲ್ಲ. ಗುಮ್ಮಡ್ ಕಾಕ ಅವರ ಈ ಜಾದುವಿನ ಧೂಳು ಆ ಜೈಲ್ ರೆಸ್ಟೋರೆಂಟ್ ನ ಬಚಾವ್ ಮಾಡ್ತು. ಇಡೀ ಹಳ್ಳಿಯವರು ಸೇರ್ಕೊಂಡು ಒಗ್ಗಟ್ಟಿನಿಂದ ಅವರನ್ನ ಎದುರಿಸ್ತಾರೆ ಮತ್ತೆ ಅವರನ್ನ ಅವರ ಹಳ್ಳಿಯಿಂದ ಓಡಿಸ್ತಾರೆ. ಹರಿಯಾ ಮತ್ತೆ ದಾರಾ ಬಡ ದಂಪತಿಗಳಾಗಿದ್ರು. ಅವರಿಗೆ ಒಬ್ಬ ಮಗ ಇದ್ದ ಗೋಪಾಲ್. ಗೋಪಾಲ್ ಓದು ಬರಹದಲ್ಲಿ ಮುಂದಿದ್ದ. ಯಾವಾಗ್ಲೂ ಕ್ಲಾಸಿಗೆ ಫಸ್ಟ್ ಬರ್ತಿದ್ದ. ನೋಡಿ ಅಪ್ಪ, ನಾನ್ ಮತ್ತೆ ಫಸ್ಟ್ ಬಂದೆ. ಮತ್ತೆ ಈ ಬಾರಿ ಮೇಷ್ಟ್ರು ನನಗೆ ಚಾಕ್ಲೇಟ್ ಕೂಡ ಕೊಟ್ಟಿದ್ದಾರೆ. ವಾ, ತುಂಬಾ ಒಳ್ಳೇದು ಮಗನೇ. ಹೀಗೆ ಯಾವಾಗ್ಲೂ ನಮ್ ಹೆಸರನ್ನ ಬೆಳಗ್ತಾ ಇರ್ಬೇಕು ಗೋಪಾಲ್. ಸರಿ ಅಮ್ಮ. ಎಲ್ರೂ ತುಂಬಾ ಖುಷಿಯಾಗಿದ್ರು. ಇವಾಗ ನಾನು ಬೇರೆ ಊರಿನ ದೊಡ್ಡ ಸ್ಕೂಲಿಗೆ ಹೋಗ್ಬೇಕು. ಅದೇ ಪಕ್ಕದ ಹಳ್ಳಿನಲ್ಲಿದ್ಯಲ್ಲ ಅಲ್ಗ? ಹಾ ಹಾ. ಅದು ತುಂಬಾ ದೂರ ಇದೆ. ಅಷ್ಟು ದೂರ ನೀನ್ ಹೇಗ್ ಹೋಗ್ತ್ಯಾ? ಅಮ್ಮ, ನಾನ್ ಹೋಗ್ತೀನಿ. ನನ್ನ ಎಲ್ಲ ಗೆಳೆಯರು ಕೂಡ ಅದೇ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಅವ್ರ ಜೊತೆಗೆ ನಾನು ಹೋಗ್ಬಿಡ್ತೀನಿ. ಇದಂತೂ ತುಂಬಾ ಒಳ್ಳೆಯ ವಿಷಯ. ನಿನ್ ಜೊತೆ ನಿನ್ ಗೆಳೆಯರು ಕೂಡ ಇರ್ತಾರೆ. ಕೇವಲ ಮಳೆಗಾಲದಲ್ಲಿ ತೊಂದ್ರೆ ಆಗ್ಬೋದು. 5 ಕಿಲೋಮೀಟರ್ ನೆನ್ಕೊಂಡೇ ಹೋಗ್ಬೇಕು. ಯಾಕ್ ನೆನಿತ್ಯಾ? ನಿನ್ಗೋಸ್ಕರ ಒಂದು ಛತ್ರಿ ಕೊಡಿಸ್ತೀವಿ. ಅಮ್ಮ, ನಮ್ಮ ಹತ್ರ ತಿನ್ನೋದಕ್ಕೆ ಹಣ ಇಲ್ಲ. ಮತ್ತೆ ಛತ್ರಿ ಎಲ್ಲಿಂದ ತರ್ತೀರಾ? ಮಗು, ಇನ್ನು ಮಳೆಗಾಲ ಬರಕ್ಕೆ 1 ತಿಂಗಳು ಇದೆ. 1 ತಿಂಗಳಲ್ಲಿ ನಾವು ಇಷ್ಟಂತೂ ಹಣ ಸೇರಿಸ್ತೀವಿ. ಮತ್ತೆ ನಿನಿಗೋಸ್ಕರ ಒಂದ್ ಛತ್ರಿ ಕೊಡಿಸ್ತೀವಿ. ನಿಜವಾಗ್ಲೂನಾ ಅಪ್ಪ? ಹೌದು ಪುಟ್ಟ, ನೀನೇನೋ ಚಿಂತೆ ಮಾಡ್ಬೇಡ. ನೀನು ಕೇವಲ ನಿನ್ ಓದಿನ ಕಡೆ ಗಮನ ಕೊಡು. ಹರಿಯಾ ಮರದ ಮಂಕ್ರಿ ಮಾಡೋ ಅಂತ ವ್ಯಾಪಾರಿ ಆಗಿದ್ದ. ಅವನು ಕಾಡಿಂದ ಬಿದ್ರನ್ನ ಕತ್ತರಿಸ್ಕೊಂಡು ಅದನ್ನ ತಗೊಂಡ್ ಬರ್ತಾ ಇದ್ದ. ಮತ್ ಅದ್ರಿಂದ ಅವನು ಬುಟ್ಟಿಗಳನ್ನ ಮಾಡ್ತಿದ್ದ. ಆ ಮಂಕ್ರಿಗಳನ್ನ ಮಾರೋದಿಕ್ಕೆ ಅವನು ದೂರ ದೂರದ ಹಳ್ಳಿಗಳಿಗೆಲ್ಲ ಹೋಗ್ತಿದ್ದ. ಬುಟ್ಟಿ ತಗೊಳ್ಳಿ, ಬುಟ್ಟಿ. 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ. ಅಲ್ಲಿದ್ಯಲ್ಲ ಅದೆಷ್ಟು? ಅಕ್ಕ, 50 ರೂಪಾಯಿ. ಅಯ್ಯೋ ದೇವ್ರೆ, ಅದಂತೂ ತುಂಬಾ ಜಾಸ್ತಿನೇ ಆಯ್ತು. ಆ ಮಂಕ್ರಿನ 30 ರೂಪಾಯಿ ಕೊಡೋದಾದ್ರೆ ಕೊಡು. ಹೆಚ್ಚು ಕಮ್ಮಿ 35 ರೂಪಾಯಿ ಆದ್ರೂ ಕೊಡಿ. ಇಲ್ಲ ಇಲ್ಲ, 30 ರೂಪಾಯಿಗಿಂತ 1 ರೂಪಾಯಿ ಜಾಸ್ತಿ ಕೊಡಲ್ಲ. ಸರಿ, ತಗೊಂಡೋಗಿ. ಬಂದಂತ ಪ್ರತಿಯೊಬ್ಬ ಗ್ರಾಹಕರು ಹರಿಯ ಹತ್ರ ಚೌಕಾಸಿ ಮಾಡ್ತಿದ್ರು. ಹಾಗಾಗಿ ಅವನ ಸಂಪಾದನೆ ತುಂಬಾ ಕಮ್ಮಿ ಇತ್ತು. ಇದಂತೂ ತುಂಬಾ ಕಮ್ಮಿ ಇದೆ. ಇದ್ರಲ್ಲಿ ಗೋಪಾಲ್ಗೆ ಛತ್ರಿ ತಗೊಳ್ಳೋದಿಕ್ಕೆ ಎಲ್ಲಿಂದ ಉಳಿಸ್ಲಿ ನಾನು? ಪರವಾಗಿಲ್ಲ, ನೀನ್ ಇದ್ರಿಂದ ರೇಷನ್ ತಗೊಂಬ. ನಾಳೆ ನಾನ್ ನೋಡ್ತೀನಿ. ಸಾಯಂಕಾಲ ಮಾರುಕಟ್ಟೆಗೆ ಹೋಗ್ತೀನಿ. ಬಹುಶಃ ಇನ್ನು ಉಳಿದಿರೋ ಬುಟ್ಟಿಗಳು ಸೇಲ್ ಆಗ್ಬೋದು. ಸರಿ. ಹರಿಯಾ ಮತ್ತೆ ದಾರಾ ಛತ್ರಿ ಕೊಂಡ್ಕೊಳ್ಳೋದಿಕ್ಕೆ ದುಡ್ಡನ್ನ ಕೂಡ ಹಾಕ್ತಿದ್ರು. ಆದ್ರೆ ತಿಂಗಳು ಕಳೆದ್ರು 100 ರೂಪಾಯಿನ ಕೂಡ ಅವರು ಉಳ್ಸೋದಕ್ಕಾಗ್ಲಿಲ್ಲ. ಇಷ್ಟು ಕಮ್ಮಿ ದುಡ್ಡಲ್ಲಿ ಛತ್ರಿ ಎಲ್ಲಿಂದರಿ ಬರತ್ತೆ? ಗೊತ್ತಿಲ್ಲ. ಜೊತೆಗೆ ಈ ಮಳೆ ಕೂಡ ಶುರು ಆಗ್ಬಿಟ್ಟಿದೆ. ಇವಾಗ ಗೋಪಾಲ್ ಸ್ಕೂಲಿಗೆ ಹೇಗ್ ಹೋಗ್ತಾನೆ? ಹೇ ಕುಲದೇವತೆ, ನಮಗ್ ಸಹಾಯ ಮಾಡು. ಇಬ್ರು ಕೂಡ ತಮ್ಮ ಕುಲದೇವತೆ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ರು. ಅವತ್ ರಾತ್ರಿ ಇಡೀ ಕುಟುಂಬ ಮಳೆ ಬಗ್ಗೆ ಯೋಚನೆ ಮಾಡೇ ತಲೆ ಕೆಡಿಸ್ಕೊಂಡಿದ್ರು. ಗೋಪಾಲ್ ಕಣ್ಣು ಕಿಟಕಿನಲ್ಲೇ ಇತ್ತು. ಹೊರಗಡೆ ಜೋರಾಗಿ ಸುರಿತಾ ಇರೋ ಮಳೆನ ನೋಡಿ ಅವನು ಯೋಚಿಸ್ತಿದ್ದ, ಇವಾಗ ಹೇಗ್ ಸ್ಕೂಲಿಗೆ ಹೋಗ್ಲಿ? ಇಷ್ಟು ಜೋರಾದ ಮಳೆಲಂತೂ ಎಲ್ಲ ಬುಕ್ಗಳು ಚಂಡಿ ಆಗ್ಬಿಡುತ್ತೆ. ಅನ್ಸುತ್ತೆ ನಾಳೆ ಸ್ಕೂಲಿಗೆ ರಜೆ ಹಾಕ್ಬೇಕು. ಹೇ ದೇವಿ ಅಮ್ಮ, ನನಗ್ ಸಹಾಯ ಮಾಡಿ. ಗೋಪಾಲ್ ಮಾತ್ರ ಅಲ್ಲ, ಹರಿಯಾ ಕೂಡ ತುಂಬಾ ತಲೆ ಕೆಡಿಸ್ಕೊಂಡಿದ್ದ. ಮಾರನೇ ದಿನ ಬೆಳಗ್ಗೆ ಮಳೆ ಇನ್ನೂ ಜೋರಾಯ್ತು. ಅಮ್ಮ,
ಈ ಮಳೆ ಅಂತೂ ನಿಲ್ಲುವ ಮಾತೇ ಕೇಳ್ತಾ ಇಲ್ಲ. ನಾನು ಸ್ಕೂಲಿಗೆ ಹೋಗ್ಬೇಕು. ಚಿಂತೆ ಮಾಡ್ಬೇಡ ಗೋಪಾಲ್, ಮಳೆ ಬೇಗ ನಿಂತು ಹೋಗುತ್ತೆ. ಗೋಪಾಲ್ ಇಡೀ ದಿನ ಮಳೆನ ನೋಡ್ತಾನೆ ಕೂತಿದ್ದ. ಅವನು ನಿಸ್ಸಹಾಯಕನಾಗಿದ್ದ. ಅವನು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಓದೋದಕ್ಕೆ. ಆದ್ರೆ ಇಷ್ಟು ಮಳೆನಲ್ಲಿ ಅವನು ಸ್ಕೂಲ್ಗೆ ಹೋಗೋದಿಕ್ಕೆ ಅವನ ಹತ್ರ ಛತ್ರಿ ಇರ್ಲಿಲ್ಲ. ಅಪ್ಪ ಕಷ್ಟಪಟ್ಟು ಇಷ್ಟೆಲ್ಲ ಸಂಪಾದನೆ ಮಾಡ್ತಾರೆ, ನಮ್ ಹೊಟ್ಟೆ ತುಂಬುವಷ್ಟು. ಒಂದ್ ವೇಳೆ ನಾನ್ ಛತ್ರಿಗೋಸ್ಕರ ಹಠ ಮಾಡಿದ್ರೆ ಅವ್ರ ಪಾಪ ಎಲ್ಲಿಂದ ತರ್ತಾರೆ? ನಾನ್ ಸ್ವಲ್ಪ ದಿನ ಸ್ಕೂಲಿಗೆ ಹೋಗಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಹರಿಯಾ ಪಾಪ ಗೋಪಾಲ್ನ ನೋಡ್ತಾನೆ ಇದ್ದ. ಬೆಳಿಗ್ಗೆಯಿಂದ ರಾತ್ರಿ ಆಯ್ತು, ಮತ್ತೆ ಎಲ್ರೂ ಕೂಡ ಮಲ್ಕೊಂಡ್ರು. ಮಾರನೇ ದಿನದ ಸ್ಥಿತಿನೂ ಹೀಗೆ ಇತ್ತು. ಮಳೆ ಸುರಿತಾನೆ ಇತ್ತು, ಮತ್ತೆ ಗೋಪಾಲ್ ಸ್ಕೂಲ್ಗೆ ಹೋಗಕ್ಕಾಗ್ಲಿಲ್ಲ. ಪಾಪ ಈಗ ಅವನು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದ. ಹೇ ದೇವಿ, ನನ್ ಪ್ರಾರ್ಥನೆಯನ್ನ ಕೇಳಿಸ್ಕೋ, ಮಳೆನ ನಿಲ್ಸು, ನಾನು ಸ್ಕೂಲಿಗೆ ಹೋಗ್ಬೇಕು. ಗೋಪಾಲ್ ಮಾಡ್ತಾರೋ ಈ ಪ್ರಾರ್ಥನೆನ ಕೇಳಿ ಹರಿಯಾಗೂ ಕೂಡ ಬೇಜಾರಾಗತ್ತೆ. ಎಂತ ಅಪ್ಪ ನಾನು, ನನ್ನ ಮಗನ ಒಂದು ಆಸೆಯನ್ನ ಕೂಡ ಈಡೇರ್ಸಕ್ಕಾಗ್ಲಿಲ್ಲ. ನಾನಂತೂ ನೇಣ್ ಹಾಕೊಂಡ್ ಸಾಯ್ಬೇಕು. ಆವತ್ತಿನ ದಿನಾನೂ ಕಳ್ದ್ ಹೋಯ್ತು, ಮತ್ತೆ 3 ಜನ ಊಟ ಮಾಡಿ ಮಲ್ಕೊಂಡ್ರು. ಹರಿಯಾ ಕನ್ಸಲ್ಲಿ ಅವರ ಕುಲದೇವತೆ ಬಂದ್ಲು. ಹರಿಯಾ, ನಿನ್ನನ್ನ ನೀನು ಇಷ್ಟೊಂದು ಕೈಲಾಗ್ದವನು ಅನ್ಕೋಬೇಡ. ನಿನ್ನ ಕೈಯಲ್ಲೇ ನಿನ್ನ ಸಮಸ್ಯೆಗೆ ಪರಿಹಾರ ಇದೆ. ನನಗೆ ಅರ್ಥ ಆಗ್ಲಿಲ್ಲ ದೇವಿ ಅಮ್ಮ. ನೀನು ಬಿದ್ರಿನ ಛತ್ರಿ ಮಾಡು. ಬಿದ್ರಿಂದು? ಸರಿ ಅಮ್ಮ. ತಕ್ಷಣ ಅವನಿಗೆ ಎಚ್ಚರ ಆಗ್ಬಿಡತ್ತೆ. ಆಗ ಅವನು ಮನೇಲಿ ಬಿದ್ದಿದ್ದಂತ ಬಿದ್ರನ್ನ ನೋಡ್ದ, ಮತ್ತ ಅವನು ಛತ್ರಿ ಮಾಡೋದಿಕ್ಕೆ ಮುಂದಾಗ್ತಾನೆ, ಬಿದ್ರಿನ ಛತ್ರಿಯನ್ನ. ಆ ಕೂಡ್ಲೆ ಗೋಪಾಲ್ ಬೆಳಿಗ್ಗೆ ಎದ್ದಾಗ ಅವನು ಪಕ್ಕದಲ್ಲೇ ಒಂದು ಛತ್ರಿ ಇತ್ತು. ಬಿದ್ರಿನ್ ಛತ್ರಿ? ಇದನ್ ನೀವು ಮಾಡಿದ್ರಾ ಅಪ್ಪ? ಹಾ ಮಗು, ಇವಾಗ ನೀನು ಸ್ಕೂಲಿಗೆ ಹೋಗ್ಬೋದು. ಅದು ಕೂಡ ನೆನೆದೇನೆ. ಧನ್ಯವಾದ ಅಪ್ಪ, ಬಹಳ ಬಹಳ ಧನ್ಯವಾದ. ಆವತ್ತು ಗೋಪಾಲ್ ತುಂಬಾ ಖುಷಿಯಿಂದ ಸ್ಕೂಲ್ಗೆ ಹೋಗೋದಿಕ್ಕೆ ತಯಾರಾದ. ಮತ್ತವನು ತಂದೆ ಮಾಡಿರೋ ಅಂತ ಮರದ ಛತ್ರಿನ ತಗೊಂಡು ಹೊರಟ. ದಾರಿನಲ್ಲಿ ಆ ಮರದ ಛತ್ರಿನ ತುಂಬಾ ಜನ ಗುರಾಯಿಸ್ಕೊಂಡ್ ನೋಡಿದ್ರು. ಅವನು ಸ್ಕೂಲ್ಗೆ ಹೋದಾಗ ಅವರ ಮಾಸ್ಟರ್ ಗಮನ ಆ ಮರದ ಛತ್ರಿ ಮೇಲೆ ಹೋಯ್ತು. ಅದ್ಭುತ! ಈ ಬಿದ್ರಿನ್ ಛತ್ರಿ ಯಾರ್ ಮಾಡಿದ್ದು? ನನ್ನ ಅಪ್ಪ ಮಾಡಿದ್ದು. ಅತಿ ಅದ್ಭುತ! ನಾನ್ ಇಷ್ಟು ಒಳ್ಳೆ ಛತ್ರಿಯನ್ನ ಎಲ್ಲೂ ನೋಡಿಲ್ಲ. ನಿಮ್ ತಂದೆ ನನಗೋಸ್ಕರನು ಈ ತರ ಛತ್ರಿ ಮಾಡ್ಕೊಡ್ಬೋದಾ? ಹಾ, ಮಾಡ್ತಾರೆ, ಖಂಡಿತ. ಸರಿ, ನಿಮ್ ಮನೆಗ್ ಹೋಗೋಣ, ನಡಿ. ಗೋಪಾಲ್ ಮಾಸ್ಟರ್ನ ತನ್ನ ಮನೆಗ್ ಕರ್ಕೊಂಡ್ ಬಂದ. ನಿಮ್ಮ ಕಲೆ ತುಂಬಾ ಅದ್ಭುತವಾಗಿದೆ. ನೀವು ನನಗೋಸ್ಕರ ಈ ತರ 10 ಛತ್ರಿ ಮಾಡ್ಕೊಡ್ಬೋದಾ? ಹಾ, ಖಂಡಿತ ಮೇಷ್ಟ್ರೆ. ಮಾಸ್ಟರ್ ಹರಿಯಾಗೆ 1,000 ರೂಪಾಯಿ ಕೊಟ್ರು. ಕಡಿಮೆ ಇಲ್ಲ ಅಲ್ವಾ? ಬಹಳಷ್ಟಿದೆ. ಮೊದಲನೇ ಸಲ ಹರಿಯಾಗೆ ಒಂದೇ ಸಲ 1,000 ರೂಪಾಯಿ ಸಿಕ್ಕಿತ್ತು. ಅಷ್ಟು ದುಡ್ಡನ್ನ ನೋಡಿ ಅವನು ತುಂಬಾ ಖುಷಿಯಾಗಿದ್ದ. ಇಡೀ ರಾತ್ರಿ ಅವನು ಮರದ ಛತ್ರಿಗಳನ್ನ ಮಾಡ್ದ. ಮತ್ತೆ ಮಾರನೇ ದಿನನೇ ಎಲ್ಲಾ ಛತ್ರಿಗಳನ್ನು ಅವನು ಮಾಸ್ಟರ್ ಕೊಟ್ಟ. ಮತ್ತಿನ್ನೇನು, ಹರಿಯಾಗೆ ಮರದ ಛತ್ರಿಗಳನ್ನ ಮಾಡೋದಿಕ್ಕೆ ಆರ್ಡರ್ ಸಿಕ್ತಿತ್ತು. ಅವನು ಛತ್ರಿಗಳನ್ನ ಮಾಡ್ತಾ ಹೋದ. ಆ ಛತ್ರಿಗಳು ಫಟಾಫಟ್ ಅಂತ ವ್ಯಾಪಾರ ಆಗ್ತಿತ್ತು. ಹರಿಯಾ ತನ್ನ ಸ್ನೇಹಿತರನ್ನು ಕೆಲ್ಸಕ್ಕೆ ಅಂತ ತನ್ನ ಜೊತೆನಲ್ಲಿ ಇಟ್ಕೊಂಡ. ಒಂದೇ ತಿಂಗಳಲ್ಲಿ ಹರಿಯಾ ಅದೃಷ್ಟನೇ ಬದಲಾಗಿತ್ತು. 1 ವರ್ಷ ಸಂಪಾದನೆ ಮಾಡಕ್ಕಾಗ್ದಿರೋ ಅಷ್ಟು ದುಡ್ಡನ್ನ ಒಂದೇ ತಿಂಗಳಲ್ಲಿ ಸಂಪಾದನೆ ಮಾಡಿದ್ದ ಛತ್ರಿಯಿಂದ. ಆಮೇಲೆ ಒಂದು ದಿನ ಒಬ್ಬ ಬಿಸ್ನೆಸ್ ಮ್ಯಾನ್ ಹರಿಯಾ ಹತ್ರ ಬರ್ತಾನೆ. ಹರಿಯಾ ಅವ್ರೆ, ನಿಮ್ಮ ಈ ಬಿದ್ರಿನ್ ಛತ್ರಿಯ ಐಡಿಯಾ ತುಂಬಾ ಅದ್ಭುತವಾಗಿದೆ. ಇದ್ರಿಂದ ವೇಸ್ಟೇಜ್ ಕೂಡ ಕಡಿಮೆ ಆಗುತ್ತೆ. ಈ ಈಕೋ ಫ್ರೆಂಡ್ಲಿ ಛತ್ರಿಯನ್ನ ನಾನ್ ನನ್ನ ಎಲ್ಲ ಮಾಲ್ಗಳಲ್ಲಿ ಮಾರ್ಬೇಕಂತಿದ್ದೀನಿ. ನನಗೇನು ಅರ್ಥ ಆಗ್ಲಿಲ್ಲ ಸರ್. ಅಪ್ಪ, ಇವ್ರು ಹೇಳ್ತಾ ಇದ್ದಾರೆ ನಿಮ್ಮ ಈ ಬಿದ್ರಿನ್ ಛತ್ರಿಯಿಂದ ವಾಯು ಮಾಲಿನ್ಯ ಕಡಿಮೆ ಆಗ್ತಿದೆ ಅಂತ. ಗೊತ್ತಾ? ಅವರು ನಿಮ್ಮ ಈ ಛತ್ರಿಯನ್ನ ಅವರ ದೊಡ್ಡ ದೊಡ್ಡ ಅಂಗಡಿಯಲ್ಲಿ ಮಾರ್ಬೇಕು ಅಂತಿದ್ದಾರೆ. ನಿಮಗೆ ಆರ್ಡರ್ ಕೊಡೋದಕ್ಕೆ ಬಂದಿದ್ದಾರೆ. ನನಗೆ ಪ್ರತಿ ವಾರ 1,000 ಛತ್ರಿ ಬೇಕು. ಇದನ್ ತಗೊಳ್ಳಿ ಅಡ್ವಾನ್ಸ್. ಆ ವ್ಯಕ್ತಿ ಹರಿಯಾಗೆ 1,00,000 ರೂಪಾಯಿ ಕೊಟ್ಟ. ಜೀವನದಲ್ಲಿ ಮೊದಲನೇ ಬಾರಿಗೆ ಹರಿಯಾ 1,00,000 ರೂಪಾಯಿನ ನೋಡಿದ್ದ. ಹರಿಯಾ ಹಳ್ಳಿಲಿದ್ದಂತ ಇನ್ನೂ ಕೆಲವು ಜನಗಳನ್ನ ಕೆಲ್ಸಕ್ ತಗೊಂಡ. ಅವ್ರೆಲ್ರೂ ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ರು. ಮತ್ತೆ ಮರದ ಛತ್ರಿಗಳನ್ನ ಡೆಲಿವರಿ ಕೊಡೋಕ್ ಶುರು ಮಾಡಿದ್ರು. ನೋಡ್ತಾ ನೋಡ್ತಾ ಎಲ್ಲಾ ಮಾಲ್ಗಳಲ್ಲಿ ಹರಿಯಾ ಮಾಡಿರೋಂತ ಮರದ ಛತ್ರಿಗಳು ವ್ಯಾಪಾರ ಆಗ್ತಿದ್ವು. ಮತ್ತೆ ಹರಿಯಾಗೆ ಸನ್ಮಾನ ಮಾಡಿ ಅವಾರ್ಡ್ ಅನ್ನ ಕೊಡ್ತಾರೆ. ಅವನ ಈಕೋ ಫ್ರೆಂಡ್ಲಿ ಮರದ ಛತ್ರಿಗಳು ಇಡೀ ಪ್ರಪಂಚದಲ್ಲೇ ಹೆಸರು ಮಾಡಿತ್ತು. ದೇವಿ ಅಮ್ಮ, ನಿಮಗೆ ಬಹಳ ಬಹಳ ಧನ್ಯವಾದ. ನೀವು ಸರಿಯಾಗಿ ಹೇಳಿದ್ರಿ.
ನನ್ನ ಸಮಸ್ಯೆನೇ ನನ್ನ ಸಮಾಧಾನ ಅಂತ. ಆವತ್ತು ಹರಿಯಾಗೆ ಜೀವನದ ಒಂದು ದೊಡ್ಡ ಪಾಠ ಗೊತ್ತಾಗಿತ್ತು. ಯಾವ ಮಳೆನ ಅವನು ಸಮಸ್ಯೆ ಅಂತ ಅನ್ಕೊಂಡಿದ್ನೋ ಆ ಮಳೆನೇ ಅವನಿಗೆ ಅವನ ಜೀವನದ ಅದೃಷ್ಟನ ಬದಲಾಯಿಸೋಂತ ದಾರಿ ಆಗಿತ್ತು. ಅದಕ್ಕೆ ಸ್ನೇಹಿತರೆ, ಸಮಸ್ಯೆಗಳಿಂದ ಹೆದರ್ಕೊಂಡ್ ಓಡ್ ಹೋಗೋದಲ್ಲ, ಬದ್ಲಿಗೆ ಅದನ್ನ ಪರಿಹಾರ ಮಾಡ್ಕೊಳ್ಳೋದ್ರಲ್ಲೇ ಫಲ ಸಿಗೋದು.